ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ. ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದಲ್ಲ, ಇದ್ದೇ ಇರುವುದು. ಪುನಃ ಹೇಳ್ರಿ, ಇದ್ದೇ ಇರುವುದು. ಯಾವಾಗ ಆಶ್ರಯ ಇರ್ತದೆ ನಿನ್ನ ಮಕ್ಕಳಿಗೆ? ನೀನು ದೇವರಿಗೆ ಭಯಪಟ್ಟರೆ, ಇಫ್ ಯು ಫಿಯರ್ ಗಾಡ್, ನೀನು ದೇವರಿಗೆ ಭಯಪಟ್ಟರೆ ನಿನಗೆ ಆಶ್ರಯ ಇದ್ದೇ ಇರ್ತದೆ. ನಿನಗೆ ಮಾತ್ರ ಅಲ್ಲ, ನಿನ್ನ ಮಕ್ಕಳಿಗೆ ಆಶ್ರಯ ಇದೆ. ಆ ವಚನವನ್ನು ಓದಿರಿ, 14ನೇದು 26ನೇ ವಚನ, 14 ಚಾಪ್ಟರ್ 26 ಜಾನೋಕ್ತಿ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. Praise God. The question, ದೇವರಿಗೆ ಭಯಪಡುವುದಂದ್ರೆ ಏನು? What is the fear of God? Come on, ಮಾತಾಡ್ರಿ. What is the fear of God? ದೇವರ ಭಯ ಅಂದ್ರೆ ಏನು? What is fear of God? ದೇವರ ಭಯ ಅಂತ ಹೇಳಿದ್ರೆ ಆತನಿಗೆ ನಾವು ರೆವರೆನ್ಸ್ ಅಂತ ಹೇಳಿ ಗೌರವಿಸುವಂಥದ್ದು. ದೇವರ ಭಯ ಬೇರೆ, ದುರಾತ್ಮಗಳ ಭಯ ಬೇರೆ. ದುರಾತ್ಮಗಳ ಭಯ ಅದು ಒಬ್ಬ ಮನುಷ್ಯನನ್ನು ಟಾರ್ಚರ್ ಮಾಡ್ತದೆ, ಕಂಡಮಿನೇಷನ್ ತರುತ್ತದೆ, ಪೀಡಿಸ್ತದೆ. ಓಕೆ, ಒಬ್ಬ ವ್ಯಕ್ತಿಯನ್ನು ಪೀಡನೆಗೆ ಕೊಂಡು ಹೋಗ್ತದೆ. ದಟ್ ಇಸ್ ಕಾಲ್ಡ್ ದ ಫಿಯರ್ ಆಫ್ ಡಿಮನ್ಸ್. ಬಟ್ ಫಿಯರ್ ಆಫ್ ಗಾಡ್ ಇಸ್ ಅ ರೆವರೆನ್ಸ್. ನಿನ್ನ ಹತ್ರ ಯಾವಾಗಲೂ ಕಾನ್ಷಿಯಸ್ ಇರ್ತದೆ, ಮೈ ಗಾಡ್ ಇಸ್ ವಾಚಿಂಗ್. ರೈಟ್? ನೀವು ಏನೇ ಮಾಡುವುದಾದರೂ ಅದನ್ನು ಪ್ರೀತಿಯಿಂದ ಮಾಡುತ್ತೀರಿ. ಯೇಸುಸ್ವಾಮಿ ಒಂದು ಮಾತು ಹೇಳಿದ, ನೀವು ನನ್ನನ್ನು ಪ್ರೀತಿ ಮಾಡುವುದಾದರೆ ನನ್ನ ಮಾತುಗಳನ್ನೆಲ್ಲ ನೀವು ಕೈಗೊಂಡು ನಡೆಯುತ್ತೀರಿ. ವಾಟ್ ಎವರ್ ಯು ಡೂ ಔಟ್ ಆಫ್ ಲವ್. ರೈಟ್? ಪ್ರೀತಿಯಿಂದ ನೀವು ಮಾಡುತ್ತೀರಿ, ಪ್ರೀತಿಯಿಂದ ನೀವು ಸಭೆಗೆ ಬರುತ್ತೀರಿ, ಪ್ರೀತಿಯಿಂದ ನೀವು ಒಬ್ಬರನ್ನೊಬ್ಬರು ಸಂತೈಸ್ತೀರಿ. ನಿಮಗೆ ದೇವರ ಭಯ ಇದೆ ಅಂತ ಹೇಳಿದ್ರೆ, ದೇವರು ನೋಡ್ತಾನಂತೇಳಿ ಸೀಕ್ರೆಟ್ ಅಲ್ಲಿ ಇರುವಾಗಲೂ ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಮಾತಾಡುವುದಿಲ್ಲ. ಬಿಕಾಸ್ ಆಫ್ ಫಿಯರ್ ನಿಮ್ಮ ಒಳಗಿರ್ತದೆ, ಆ ಕಾನ್ಷಿಯಸ್ ನಿಮ್ಮ ಒಳಗಿರ್ತದೆ. ನಿಮಗೆ ಒಳಗಿಂದ ಗೊತ್ತಿರ್ತದೆ ಗಾಡ್ ಇಸ್ ವಾಚಿಂಗ್. ಈಗ ಫಾರ್ ಎಕ್ಸಾಂಪಲ್, ಯೋಸೇಫನ ಹತ್ರ ದೇವರ ಭಯ ಇತ್ತು. ಯೋಸೇಫನನ್ನು ಗುಲಾಮನಾಗಿ ಮಾರಿದ್ರು. ಅವನ ಕಂಡೀಷನ್ ಒಳ್ಳೇದಿಲ್ಲ. ಸಹೋದರರು ರಿಜೆಕ್ಟ್ ಮಾಡಿದ್ರು, ಸಹೋದರರು ದ್ವೇಷ ಮಾಡಿದ್ರು, ಸಹೋದರರು ಅವನಿಗೆ ಹೇಳಿದರು ಇವನು ಕನಸುಗಾರ ಅಂತ ಹೇಳಿದರು, ಇವನೆಲ್ಲ ಚಾಡಿಯನ್ನು ಪಪ್ಪನ ಹತ್ರ ಹೇಳ್ತಾನಂತ ಹೇಳಿದರು, ಇವನು ಪಪ್ಪನ ಚೇಲ ಅಂತ ಹೇಳಿದರು. ರೈಟ್? ಇವನ ಹತ್ರ ಏನೇ ಡಿಸ್ಕಷನ್ ಇದ್ದರೂ ಕೂಡ ಅವರು ಯೋಸೇಫನ ಮುಂದೆ ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ಯೋಸೇಫ ಎಲ್ಲ ಹೇಳಿಕೊಡುವ ವ್ಯಕ್ತಿ. ಅವನು ಹೇಳ್ತಾ ಇದ್ದ, ಸಹೋದರರು ಏನಾದರೂ ತಪ್ಪು ಮಾಡಿದ್ರೆ, ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಎವ್ರಿ ಟೈಮ್ ಅಪ್ಪನಿಗೆ ಬಂದು ಹೇಳ್ತಿದ್ದ, ಅಪ್ಪನಿಗೆ ಬಂದು ರಿಪೋರ್ಟ್ ಕೊಡ್ತಿದ್ದ. ನೆಕ್ಸ್ಟ್ ಆತನು ಅಪ್ಪನಿಗೆ ಅಧೀರ್ಣಾದ ಮಗನಾಗಿದ್ದ. ಯಾಕೆ ಅಪ್ಪನಿಗೆ ಎಲ್ಲಿ ಕೂಡ ನಷ್ಟ ಆಗಬಾರದು, ನಮ್ಮ ಸಹೋದರರಿಂದ ಮೋಸ ಆಗಬಾರದು, ನಮ್ಮ ಸಹೋದರರಿಂದ ಎಲ್ಲಿ ಕೂಡ ನಮ್ಮ ಅಪ್ಪನಿಗೆ ಲಾಸ್ ಆಗಬಾರದು. ಏನೇ ನಡೀತಾ ಇದ್ರೆ ನನ್ನ ತಂದೆಗೆ ಮನೆಯಲ್ಲಿ ತಿಳಿಬೇಕು. ತಂದೆ ಕೂಡ ಅಷ್ಟೇ ಮಗನನ್ನು ಪ್ರೀತಿ ಮಾಡಿದ. ಕಲ್ಲರ್ ಒಂದು ಬಟ್ಟೆಯನ್ನು ಹೊಲಿಸಿಕೊಟ್ಟ, ಕಾಸ್ಟ್ಲಿ ಬಟ್ಟೆ, ಬೆಸ್ಟ್ ಬಟ್ಟೆ. ಇದು ಅವರಿಗೆ ಇನ್ನೂ ಹೊಟ್ಟೆಗಿಚ್ಚು ಸ್ಟಾರ್ಟ್ ಆಯಿತು. ಇನ್ನೂ ಅವರು ಹಾಗೆ ಮಾಡಿದ್ರು, ದ್ವೇಷ ಮಾಡಿದ್ರು. ಅವನಿಗೊಂದಿನ ಕನಸು ಬೀಳ್ತದೆ. ಆ ಕನಸು ಬೀಳುವಾಗ ತಂದೆ ಕೂಡ ಹೇಳ್ತಾನೆ, ಇದೆಂತ ಕನಸು ಮಗ? ತಂದೆ ಪ್ರಾಫೆಟ್, ರೈಟ್? ಯಾಕೊಬ್ಬ ಪ್ರವಾದಿ, ಪ್ರಾಫೆಟ್. ಎಂತ ಮಗ ನಿನ್ನ ಕನಸು? ಸೂರ್ಯ ಚಂದ್ರರು 11 ನಕ್ಷತ್ರಗಳು ನನಗೆ ಅಡ್ಡ ಬೀಳುವುದನ್ನು ನೋಡಿದೆನು. 11 ನಕ್ಷತ್ರ ಅಂದ್ರೆ ಸಹೋದರರು, ರೈಟ್? ನನಗೆ ಅಡ್ಡ ಬಿದ್ದರು. ಸೂರ್ಯ ಚಂದ್ರ ತಂದೆ ತಾಯಿಗಳು. ಎಂತ ಮಗ? ಇಂಟರ್ಪ್ರಿಟೇಷನ್ ಇಮಿಡಿಯೇಟ್ಲಿ ತಂದೆ ಹೇಳ್ತಾನೆ, ಎಂತ ಮಗ ಇಂದು ಕನಸು? ನಾವು ನಿನಗೆ ಅಡ್ಡ ಬೀಳ್ತೇವ? ಎಂತ ಕನಸು ಇದು? ತಂದೆ ಕರೆಕ್ಷನ್ ಕೊಡ್ತಾನೆ, ಹಾಗೆಲ್ಲ ಕನಸು ಹೇಳ್ಬೇಡ ನೀನು, ರೈಟ್? ಬಟ್ ಅವನು ಯಥಾರ್ಥ ಏನು ಇದ್ದರೂ ಕೂಡ ತಂದೆಗೆ ರಿಪೋರ್ಟ್ ಕೊಡ್ತಿದ್ದ. ತಂದೆ ಕೂಡ ಅವನೊಟ್ಟಿಗೆ ಅಷ್ಟೇ ಕ್ಲೋಸ್. ಒಂದಿನ ತನ್ನ ಸಹೋದರ ಯೋಗಕ್ಷೇಮವನ್ನು ಕೇಳಲಿಕ್ಕೆ ತಂದೆ ಕಳಿಸ್ತಾನೆ. ದೂರದಿಂದ ಪ್ಲಾನ್ ಮಾಡ್ತಾರೆ, ನೋಡ್ತಾ ಇದ್ದಾರೆ, ಇವನ್ ನಾವು ಕೊಂದು ಬಿಡುವ, ಲೆಟ್ಸ್ ಕಿಲ್ ಹಿಮ್. ಬಟ್ ಯೋಸೇಫನ ಹತ್ರ ದೇವರ ಭಯ ಇದ್ದ ಕಾರಣ
ಆತನು ತಂದೆಯನ್ನು ಪ್ರೀತಿ ಮಾಡುತ್ತಿದ್ದ. ತನ್ನ ಸಹೋದರರು ದ್ವೇಷ ಮಾಡಿದರೂ ಕೂಡ ಅವನು ಹೇಳಲಿಲ್ಲ, ನನ್ನ ಸಹೋದರರ ಬಳಿಗೆ ನಾನಂತೂ ಹೋಗುವುದೇ ಇಲ್ಲ. ಅವನು ಹೋದದ್ದು ತನ್ನಷ್ಟಕ್ಕೆ ಹೋದದಲ್ಲ, ತಂದೆ ಕಳಿಸಿ ಆತನು ಹೋದದ್ದು. ತಂದೆಯಿಂದ ಕಳಿಸಲ್ಪಟ್ಟವಾಗಿನೇ ಹೋಗ್ತಾನೆ. ಸಹೋದರರ ಹೊಟ್ಟೆ ಕಿಚ್ಚು, ಸಹೋದರ ದ್ವೇಷದ ಮಾತು, ಸಹೋದರರ ಕ್ರಿಟಿಸಿಸಮ್, ದ್ವೇಷ ಯಾವುದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಆತನು ಹೋಗ್ತಾನೆ. ಸಹೋದರರು ಪ್ಲಾನ್ ಮಾಡ್ತಾರೆ ಅವನು ಕೊಲ್ಲಿಕ್ಕೆ. ಕಡೆಗೆ ಒಬ್ಬನು ಹೇಳುತ್ತಾನೆ, ನಾವನ್ನು ಕೊಲ್ಲುವುದು ಬೇಡ, ಈ ಒಂದು ಪುಟ್ಟು ಬಾವಿಯಲ್ಲಿ ಹಾಕುವ ಅಂತ. ದೇವರು ಒಬ್ಬನ ಹೃದಯದಲ್ಲಿ ದಯ ಹುಟ್ಟಿಸ್ತಾನೆ. ಬಟ್ ಯೋಸೇಪನನ್ನು ಬಾವಿಯಲ್ಲಿ ಹಾಕಿದರೂ ಕೂಡ ಬಾವಿ ಯೋಸೇಪನ ಒಳಗೆ ಹೋಗಲಿಲ್ಲ. ಅವನ ಒಳಗೆ ಒಂದು ಕನಸಿತ್ತು. ಅವನ ಒಳಗೆ ಒಂದು ಕನಸಿತ್ತು. ಒಂದು ದಿನ ದೇವರು ನನಗೆ ತೋರಿಸಿದ ಪ್ರಕಾರವೇ ನಾನು ಪ್ರೈಮ್ ಮಿನಿಸ್ಟರ್ ಆಗ್ತೇನೆ. ಹಲ್ಲೆಲೂಯಾ, ಆಗ್ತೇನೆ. ಪರಿಸ್ಥಿತಿಗಳು ಸರಿ ಇಲ್ಲ, ಬಟ್ ಅವನ ಒಳಗಿನ ಕನಸು ಚೇಂಜ್ ಆಗಲಿಲ್ಲ. ಅವನ ಇನ್ನರ್ ಇಮೇಜ್ ಚೇಂಜ್ ಆಗಲಿಲ್ಲ. ಅವನ ಒಳಗೆ ಬಾವಿ ಹೋಗಲಿಲ್ಲ. ಅವನು ಬಾವಿಯಲ್ಲಿ ಸಾಯುವುದನ್ನು ನೋಡಲಿಲ್ಲ. ಸಹೋದರರು ನೋಡಿದರೆ ಇವನು ಸಾಯ್ತಾನಂತ, ಅವನು ಸಾಯುವುದನ್ನು ನೋಡಲಿಲ್ಲ. ಅವನ ಒಳಗಿನ ನಂಬಿಕೆ ಏನು ಮಾಡಿತ್ತು? ಅವನು ಬಾವಿಯಿಂದ ಹೊರಗೆ ತಂದಿತ್ತು. ಇವತ್ತು ಪ್ರಿಯರೇ, ಯಾವ ಪರಿಸ್ಥಿತಿಯಲ್ಲಿ ನೀವು ಒಳಗೆ ಒಂದು ವೇಳೆ ಸತ್ತಿದ್ರೆ ಸಾಯುವುದನ್ನು ನೋಡಬೇಡ್ರಿ, ಬದುಕುವುದನ್ನು ನೋಡ್ರಿ. ಮೇ ಬಿ ಡಾಕ್ಟರ್ಗಳು ನಿಮಗೆ ರಾಂಗ್ ರಿಪೋರ್ಟ್ ಕೊಟ್ಟಿರ್ಬೋದು, ನೀವು ಸಾಯ್ತೇನೆ ಅಂತ ರಿಪೋರ್ಟ್ ಕೊಟ್ಟಿರ್ಬೋದು, ನೀನು ಬದುಕುದಿಲ್ಲ ಅಂತ ರಿಪೋರ್ಟ್ ಕೊಟ್ಟಿರ್ಬೋದು, ನಿಮ್ಮ ಮಕ್ಕಳು ಹಾಳಾಗ್ತಾರಂತ ಏನಾಗ್ಬೋದು, ನಿಮ್ಮ ಮಕ್ಕಳು ಸರಿ ಇಲ್ಲ ಅಂತ ಹೇಳ್ಬೋದು, ರಾಂಗ್ ರಿಪೋರ್ಟ್ ಕೊಡ್ಬೋದು. ಬಟ್ ಒಳಗಿನ ಇನ್ನರ್ ಇಮೇಜ್ ಅನ್ನು ನೀವು ಬದಲಾಯಿಸಿರಿ. ನಿಮ್ಮ ಮಕ್ಕಳು ಎಕ್ಸಲೆಂಟ್ ಆಗಿರುವುದನ್ನು ನೋಡ್ರಿ, ನಿಮ್ಮ ಮಕ್ಕಳು ದೇವರಿಂದ ಕಲಿಯುವುದನ್ನು ನೋಡ್ರಿ, ಅನೇಕರಿಂದ ನಿಮಗೆ ಶುಭವಾಗುವುದನ್ನೇ ನೀವು ನೋಡ್ರಿ. ಚೇಂಜ್ ಯುವರ್ ಇನ್ನರ್ ಇಮೇಜ್. ಕಮಾನ್. ಪರಿಸ್ಥಿತಿಗಳನ್ನು ಮೆಡಿಟೇಟ್ ಮಾಡಬೇಡ್ರಿ. ಜನರು ಹೇಳಿದ ಮಾತುಗಳು, ಡಾಕ್ಟರ್ ರಿಪೋರ್ಟ್ಗಳನ್ನು ಧ್ಯಾನ ಮಾಡಬೇಡ್ರಿ. ನಿಮ್ಮ ಒಳಗೆ ಒಂದು ಪಿಕ್ಚರ್ ಇರಲಿ ಥ್ರೂ ದ ವರ್ಡ್ ಆಫ್ ಗಾಡ್. ಹೇ, ನಿಮ್ಮ ಒಳಗಿನ ಪಿಕ್ಚರೇ ಹೊರಗೆ ಮ್ಯಾನಿಫೆಸ್ಟ್ ಆಗುವುದು. ಓಕೆ, ಇಲ್ಲಿ ನಾವು ನೋಡ್ತೇವೆ, ಅಲ್ಲಿ ವರ್ತಕರಿದ್ದರು, ಇಸ್ಮಾಯೇಲರು ಅವ್ರು ಬರ್ತಾ ಇದ್ದಾರೆ, ಅವರಿಗೆ ಮಾರಿಬಿಟ್ರು. ಇವನನ್ನು ನಾನು ಶಾರ್ಟ್ ಆಗಿ ಮಾತಾಡಿ, ಮಾರಿಬಿಟ್ರು. ಮಾರಿದಾಗ ಅವನು ಕೊಂಡೋಗಿ ಯಾರಿಗೆ ಮಾರಿದ? ಐಗುಪ್ತ ದೇಶದ ಪೊಟಿಫರನಿಗೆ ಮಾರಿಬಿಟ್ಟ. ಇವರಿಗೆ ಮಾರಿದ್ರು, ಇವರೋಗಿ ಅವರಿಗೆ ಮಾರಿದ್ರು. ಅಂದ್ರೆ ಅವನ ಸ್ವಾತಂತ್ರ್ಯ ಅವನಲ್ಲಿ ಇಲ್ಲ. ಅವನ ಸ್ವಾತಂತ್ರ್ಯ ಅವನಲ್ಲಿಲ್ಲ. ಅವನು ಮತ್ತೊಬ್ಬರ ಗುಲಾಮ, ಮತ್ತೊಬ್ಬರ ದಾಸ. ರೈಟ್? ಒಬ್ಬ ವ್ಯಕ್ತಿ ಕೆಲಸಕ್ಕೆ ನಿಲ್ಲುವ ವ್ಯಕ್ತಿ ಬೇರೆ, ಕ್ರಯಕ್ಕೆ ಕೊಂಡು ತಂದ ಗುಲಾಮ ಬೇರೆ. ಆ ಗುಲಾಮ ಅಂತ ಹೇಳಿದ್ರೆ ನಿಮ್ಮ ಹಟ್ಟಿಯಲ್ಲಿರುವ ಕೋಣ ಕೂಡ ಒಂದೇ, ಆ ಗುಲಾಮ ಕೂಡ ಒಂದೇ. ನಿಮ್ಮ ಹಟ್ಟಿಯಲ್ಲಿರುವ ಕೋಣ, ಕೆಲವೊಮ್ಮೆ ಹಿಂದಿನ ಕಾಲದಲ್ಲಿ ಕೋಣಗಳಿದ್ದವು ನಮ್ಮ ಸುತ್ತಮುತ್ತಲೆಲ್ಲ. ಒಂದೊಂದು ಮನೆಯಲ್ಲಿ 4 ಕೋಣ, 2 ಕೋಣ ಪ್ರತಿಯೊಂದು ಮನೆಯಲ್ಲಿ. ಕೆಲವೊಮ್ಮೆ ಮಳೆ ಬಂತು ಅಂತ ಹೇಳಿದ್ರೆ 3 ಗಂಟೆಗೆ ಎಬ್ಬಿಸಿ ಕೂಡ ಉಳುವವರಿದ್ದರು. ಅಲ್ಲ ಕುಮಾರಣ್ಣ? 3 ಗಂಟೆಗೆ ಎಬ್ಬಿಸಿ ಹೇಳಲಿಕ್ಕೆ ಉಂಟ ಕೋಣಕ್ಕೆ, ನನಗೆ ಇವತ್ತು ನಿದ್ರೆ ಬರ್ತಾ ಇದೆ. ಹೇಳದಿದ್ರೆ ಚಟಕ್ಕೆರಡು ಬೀಳ್ತದೆ. ಕೋಣಕ್ಕೆ ತನ್ನ ಸ್ವಾತಂತ್ರ್ಯ ಇಲ್ಲ. ಕೋಣ ಹೇಳಲಿಕ್ಕೆ ಆಗುದಿಲ್ಲ, ನನಗೆ ಇವತ್ತು ಸಾಕಾಗ್ತದೆ, ಇವತ್ತು ನಾನು ಟಯರ್ಡ್ ಆಗಿದ್ದೇನೆ, ಇವತ್ತು ರಜೆ ತೆಗೆದುಕೊಳ್ಬೇಕೆಂದಿದ್ದೇನೆ. ಕೋಣ ಹೇಳಲಿಕ್ಕೆ ಆಗುದಿಲ್ಲ. ಕೋಣವನ್ನು 6 ಗಂಟೆಗೆ ಉಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಲವರು 7 ಗಂಟೆವರೆಗೆ ಉಳುವವರಿದ್ದಾರೆ. ಅದಕ್ಕೆ ಟಯರ್ಡ್ ಆಗ್ತದೆ ಅಂತ ಹೇಳಿದಿಲ್ಲ, ಅದಕ್ಕೆ ಒಂದೇ ಗೊತ್ತು, ಪೆಟ್ಟು ತಿನ್ಲಿಕ್ಕೆ. ಇಂಥ ಗುಲಾಮನಾಗಿ ಯೋಸೇಪನನ್ನು ಮಾರ್ತಾರೆ. ಬೈಬಲ್ ಹೇಳ್ತದೆ, ಯೋಸೇಪನು ತನ್ನನ್ನು ಗುಲಾಮನಾಗಿ ನೋಡಲಿಲ್ಲ. ಓದಿದಿರಾ? 39ನೇ ಜನಸಿಸ್, ಆದಿಕಾಂಡ 39 ಓದಿರಿ. 39 ವಚನ. ಯೋಸೇಪನನ್ನು ತೆಗೆದುಕೊಂಡು ಹೋದ ಇಷ್ಮಾಯೇಲರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನು, ಗವಲ್ನವರ ದಳವಾಯು ಆಗಿದ್ದ ಪೊಟಿಫರನು. ನೆಕ್ಸ್ಟ್, ಯೆಹೋವನು ಯೋಸೇಪನ ಸಂಗಡ ಇದ್ದದ್ದರಿಂದ, ಕಮಾನ್ ಹೇಳಿ, ಯೆಹೋವನು ಯೋಸೇಪನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನ, ಗುಲಾಮತನದಿಂದ ಸೇವಕನಾದ.
ರೈಟ್? ಇಂಗ್ಲಿಷ್ನಲ್ಲಿದೆ, ದ ಲಾರ್ಡ್ ವಾಸ್ ವಿತ್ ಜೋಸೆಫ್ ಅಂಡ್ ಹಿ ವಾಸ್ ಎ ಸಕ್ಸಸ್ಫುಲ್ ಮ್ಯಾನ್. ಸಕ್ಸಸ್ಫುಲ್ ಆಗಬೇಕಾದ್ರೆ ನಿನ್ನ ಯಾವುದು ಪ್ರೊಫೆಷನ್ ಬೇಡ. ಹಲೋ, ಸಕ್ಸಸ್ಫುಲ್ ಬೇಕಾಗಿದ್ರೆ ನೀನು ಡಾಕ್ಟರ್ ಇಂಜಿನಿಯರ್ ಆಗಬೇಕಾಗಲ್ಲ. ಡಾಕ್ಟರ್ ಇಂಜಿನಿಯರ್ ಆಗಿರಿ, ಇಟ್ ಇಸ್ ಅ ಗುಡ್. ಅಥವಾ ನೀನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕಾಗಿಲ್ಲ, ಸಕ್ಸಸ್ಫುಲ್ ಅಲ್ಲ. ಈತನ ಪ್ರೊಫೆಷನ್ ಏನು? ಗುಲಾಮ, ಸೇವಕ. ಯಾಕೆ ಈ ವಾಸ್ ಸಕ್ಸಸ್ಫುಲ್? ಯಾಕೆ ಆತನು ಸಫಲನಾದ ವ್ಯಕ್ತಿ? ಯಾಕೆ ಆತನು ಏಳಿಗೆ ಆದನು? ದೇವರು ಆತನ ಸಂಗಡ ಇದ್ದದರಿಂದ. ಬೈಬಲ್ ಬರೆಯುವುದಿಲ್ಲ, ಯೋಸೇಫನು ಪ್ರಾರ್ಥನೆ ಮಾಡಿದರಿಂದ, ಉಪವಾಸ ಮಾಡಿದರಿಂದ ಅವನು ಸಫಲನಾದ ವ್ಯಕ್ತಿ ಆದನು, ಅವನು ಅನ್ನ ನೀರು ಬಿಟ್ಟದ್ದರಿಂದ ಸಫಲನಾದನು ಅಂತ ಹೇಳುವುದಿಲ್ಲ. ಅವನು ಸಫಲನಾಗಲಿಕ್ಕೆ ಕಾರಣ ದೇವರು ಆತನ ಸಂಗಡ ಇದ್ದರು. ದ ಪ್ರೆಸೆನ್ಸ್ ಆಫ್ ಗಾಡ್ ವಾಸ್ ವಿತ್ ಜೋಸೆಫ್. ದ ಕ್ವಶನ್ ಈಸ್, ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಪ್ರಸನ್ನತೆ ನಮ್ಮ ಒಟ್ಟಿಗೆ ಇರುವುದು ಹೇಗೆ? ಸಿ, ಪವಿತ್ರಾತ್ಮನು 24/7 ನಮ್ಮ ಒಳಗಿದ್ದಾನೆ. ದೇರ್ ಇಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಹಿಸ್ ಪ್ರೆಸೆನ್ಸ್. ಅದು ಹೇಗೆ ಇರುವುದು? ಪ್ರಿನ್ಸಿಪಲ್ ಜೋಶುವನಿಗೆ, ಅವನ ನಂತರ ಬಂದ ಜೋಶುವನಿಗೆ ದೇವರು ಹೇಳ್ತಾನೆ, ಈ ಧರ್ಮಶಾಸ್ತ್ರವು ನಿನ್ನ ಬಾಯಿಯಲ್ಲಿ ತಪ್ಪದಿರಲಿ. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಅದನ್ನು ಹಗಲು ಇರುಳು ಧ್ಯಾನ ಮಾಡು. ಏನು ಧ್ಯಾನ ಮಾಡಬೇಕು? ಪರಿಸ್ಥಿತಿಗಳನ್ನು ಧ್ಯಾನ ಮಾಡುವುದಲ್ಲ, ಯಾರ್ಯಾರ ಕ್ರಿಟಿಸಿಸಮ್ ಧ್ಯಾನ ಮಾಡುವುದಲ್ಲ, ಅವರು ಹಾಗೆ ಹೇಳಿದ್ರು, ಇವರು ಹೇಗೆ ಹೇಳಿದ್ರು, ಅವರು ಅಡ್ಡಕಾಲು ಕೊಟ್ಟರು, ಅದನ್ನು ಮೆಡಿಟೇಟ್ ಮಾಡುವುದಲ್ಲ. ದೇವರ ವಾಕ್ಯ ನಿನ್ನ ಕುರಿತಾಗಿ ಏನು ಹೇಳ್ತದೆ ಅದನ್ನು ಹಗಲಿರುಳು ಧ್ಯಾನ ಮಾಡು. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಿ ಹೋಗಬೇಡ. ಎಲ್ಲಿ ಹೋದರೆ ಸಫಲನಾಗುವಿ. ಯು ವಿಲ್ ಹ್ಯಾವ್ ಎ ಗುಡ್ ಸಕ್ಸಸ್. ಐ ಆಮ್ ವಿತ್ ಯು ಜೋಶುವ, ವೇರ್ ಎವರ್ ಯು ಗೋ. ಎಲ್ಲಿ ಹೋದರೂ ನಾನು ನಿನ್ನ ಸಂಗಡ ಇರುತ್ತೇನೆ. ಮೆಡಿಟೇಟಿಂಗ್ ಗಾಡ್ಸ್ ವರ್ಡ್, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡುವುದಂದ್ರೆ ಯು ಕ್ಯಾರಿ ಡಿಫರೆಂಟ್ ಅಟ್ಮಾಸ್ಫಿಯರ್ ವೇರ್ ಎವರ್ ಯು ಗೋ. ಯಾವ ಕಂಪನಿಗೆ ಹೋಗ್ತಿ, ನೀನು ಡಿಫರೆಂಟ್ ಅಟ್ಮಾಸ್ಫಿಯರ್ ಅನ್ನು ಕೊಂಡೋಗುತ್ತಿ, ಬೇರೆ ವಾತಾವರಣವನ್ನು ಕೊಂಡೋಗುತ್ತಿ, ದೇವರ ಸಾನ್ನಿಧ್ಯದ ವಾತಾವರಣವನ್ನು ಕೊಂಡೋಗುತ್ತಿ. ಯಾವ ಮನೆಗೆ ನೀವು ಹೋಗ್ತಿ, ಯಾವ ಕಂಪನಿಗೆ ಹೋಗ್ತಿ, ಯಾವ ಮಾರ್ಕೆಟ್ಗೆ ಹೋಗ್ತಿ, ಯಾವ ಸ್ಕೂಲಿಗೆ ಕಾಲೇಜಿಗೆ ನೀನು ಹೋಗ್ತಿ, ಯು ಕ್ಯಾರಿ ಡಿಫರೆಂಟ್ ಅಟ್ಮಾಸ್ಫಿಯರ್. ಹೋ, ಡಿಫರೆಂಟ್ ಅಟ್ಮಾಸ್ಫಿಯರ್. ಅದನ್ನು ಬಿಟ್ಟು ಅವರ ಇವರ ಸುದ್ದಿ ಅಲ್ಲ, ಅದನ್ನು ಬಿಟ್ಟು ಅವರಿವರ ಮಾತಲ್ಲ, ಅದನ್ನು ಮೆಡಿಟೇಟ್ ಮಾಡಬೇಕು. ಯು ವಿಲ್ ಮೇಕ್ ಯುವರ್ ವೇ ಪ್ರಾಸ್ಪರ್. ದೇವರ ಜೋಶುವನಿಗೆ ಹೇಳಿದ, ನೀನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡುತ್ತಿ. ನೀನು ಇದನ್ನು ಮಾಡುವುದಿಲ್ಲ, ಗಾಡ್ ವಿಲ್ ಮೇಕ್ ಎ ವೇ ಅಂತ. ನೋ, ದೇವರು ಹೇಳ್ತಾ ಇದ್ದಾನೆ ಜೋಶುವನಿಗೆ, ಪ್ರಿನ್ಸಿಪಲ್ ಏನು? ನಿನ್ನ ಮಾರ್ಗಗಳನ್ನು ನೀನೇ ಸಫಲಪಡಿಸ್ತಿ. ಯು ವಿಲ್ ಮೇಕ್ ಯುವರ್ ವೇ ಪ್ರಾಸ್ಪರ್. ನೀನು ಮುಂದೆ ಹೋಗುವ ದಾರಿಯನ್ನು ಸರಾಗ ಮಾಡುತ್ತಿ, ನಿನ್ನ ಮುಂದೆ ಹೋಗುವ ದಾರಿಯನ್ನು ನೀನು ಕ್ಲೀನ್ ಮಾಡುತ್ತಿ. ನೀವು ಮುಂದೆ ಹೋಗುವವರ ಹಿಂದೆ ಹೋಗುವವರ? ಈ ಧರ್ಮಶಾಸ್ತ್ರವು ಫಸ್ಟ್ ದೇವರು ಹೇಳಿದ್ದು, ಈ ಧರ್ಮಶಾಸ್ತ್ರವು ನಿನ್ನ ಬಾಯಲ್ಲಿ ತಪ್ಪದಿರಲಿ. ಹೇಳ್ರಿ, ತಪ್ಪದಿರಲಿ. ನಾಲಿಗೆಯಲ್ಲಿ ಏನಿರಬೇಕು? ವಾಕ್ಯ ಇರಬೇಕು. ವಾಕ್ಯ ಬಿಟ್ಟು ಏನು ಪರಿಸ್ಥಿತಿ ಬಂದರೂ ವಾಕ್ಯ ಬಿಟ್ಟು ಮಾತಾಡಬಾರದು. ದೇವರು ಹೇಳಿದ ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ ಉಂಟಾ? ಈ ವಾಕ್ಯವು ನಿನ್ನ ಬಾಯಲ್ಲಿ ತಪ್ಪದಿರಲಿ. ಹೇಳ್ರಿ, ವಾಕ್ಯವು ತಪ್ಪದಿರಲಿ, ವಾಕ್ಯವು ತಪ್ಪದಿರಲಿ. ಇಲ್ಲಿ ಪೇನ್ ಬರ್ತಾ ಇದೆ, ವಾಕ್ಯವು ತಪ್ಪದಿರಲಿ. ಹೇಳ್ರಿ, ಆತನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. ಕಿಸೆ ಖಾಲಿ ಇದೆ, ಪಕ್ಕದವ್ರಿಗೆ ಹೇಳ್ರಿ, ವಾಕ್ಯವು ಕಮಾನ್ ಕಮಾನ್ ಕಮಾನ್, ವಾಕ್ಯವು ತಪ್ಪದಿರಲಿ. ಏನ್ ಹೇಳ್ತದೆ? ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿದ್ದಾನೆ. ವಾಕ್ಯ ತಪ್ಪದಿರಲಿ. ಏನೋ ಒಂದು ಪರಿಸ್ಥಿತಿ ಬರ್ತದೆ, ಸಂಡೆ ಹೇಳ್ತೀರಿ, ಇನ್ನು ನಾನು ಚರ್ಚಿಗೆ ಹೋಗೋದಿಲ್ಲ, ಮಾತಾಡಿದ್ದು ಗುಪ್ತ. ಬಟ್ ನಿಮ್ಗೆ ಒಂದು ಪರಿಸ್ಥಿತಿ ಬರ್ತದೆ, ನೀವು ಹೋಗದ ಹಾಗೆ.
ಬಟ್ ನೀವು ಹೋದರೂ ಕೂಡ, ನೀವು ಹೋಗಲಿಲ್ಲ ಹೇಳಿದೆಲ್ಲ, ನೀವು ಆ ದುರಾತ್ಮಗಳನ್ನು ಬಿಡುಗಡೆ ಮಾಡಿದ್ದೀರಿ. ಕಾಣದ ಲೋಕದಲ್ಲಿ ಹೋಗದ ಹಾಗೆ ಅವುಗಳು ನಿಮಗೆ ಹೋಗುವಾಗಲೇ ಥಾಟ್ ಆಗ್ತವೆ, ಬಡ್ಚಿ ಹೋಗುದು ಬೇಡ, ಹೋಗುದು ಬೇಡ, ಮನೆಯಲ್ಲಿ ಕೂತ್ಕೋ. ಚರ್ಚಿಗೆ ಬರುವಂಥದ್ದು ನಿಮ್ಮ ಡಿಸಿಷನ್, ನಿಮ್ಮ ಡಿಸಿಷನ್. ಒಂದು ಸಹೋದರಿ ಇಲ್ಲಿ ಬರ್ತಿದ್ದರು, 2 years ಕಂಟಿನ್ಯೂ ಆಗಿ ಬರ್ತಿದ್ರು. ಕುಂದಾಪುರದಿಂದ ಬಸ್ ಬರ್ತದೆ, ಬಸ್ಸಿನವನು ಸ್ವಲ್ಪ ಏನು ಮಾಡಿದ, ಮುಂದೆ ಇಟ್ಟ. ಈಕೆಗೆ ಕೇವಲ ನಡೆಯಲಿಕ್ಕೆ ಎಷ್ಟು ಮೀಟರ್? 25 ಮೀಟರ್. ಇಂಚ ಹೀಗೆ ಮಾಡಿದರೆ ಇನ್ನು ನಾನು ಸಭೆಗೆ ಬರುವುದಿಲ್ಲ. ತಪ್ಪು ಯಾರದ್ದು? ಸಭೆಯವರದ್ದ? ಬಸ್ಸಿನವನು ಮುಂದೆ ನಿಲ್ಲಿಸಿದ. ನೆಕ್ಸ್ಟ್ ವಾರದಿಂದ ಅವರ ಫ್ಯಾಮಿಲಿ ಇವರೆಲ್ಲ ಬಂದರು, ನೀನು ಎಲ್ಲಿ ಮತಾಂತರ ಆಗ್ಲಿಕ್ಕೆ ಹೋಗ್ತೀಯ, ಇನ್ನು ಮುಂದೆ ಹೋದರೆ ಜಾಗ್ರತೆ. ದೊಡ್ಡ ಒಂದು ಸಿಚುವೇಶನ್ ಎಬ್ಬಿಸಿದರು. ಇವತ್ತು ಸಭೆಗೆ ಬಾರದಾಗೆ ಆಗಿದೆ ಅವರು. ಇವತ್ತು ನೀವು ಸುಖವಾಗಿರುತ್ತೀರಿ. ಡೋಂಟ್ ನೆಗ್ಲೆಕ್ಟ್ ಯು ಆರ್ ಕಮಿಂಗ್ ಟು ದ ಚರ್ಚ್. ಆ ಸುಖವನ್ನು ಮರೆತು ಬಿಡಬೇಡ್ರಿ. ಸುಖದಲ್ಲಿ ಸಂಕಟ ಮಾತಾಡಬೇಡ್ರಿ, ಸುಖದಲ್ಲಿ ಸಮಸ್ಯೆ ಮಾತಾಡಬೇಡ್ರಿ, ಸುಖದಲ್ಲಿ ಪ್ರಾಬ್ಲಮ್ ಮಾತಾಡಬೇಡ್ರಿ. ನೀವು ಬಾರದ ಹಾಗೆ ನಿಮ್ಗೆ ಪರಿಸ್ಥಿತಿಗಳು ಎಬ್ಬುತ್ತವೆ. ಬಾಯಿಯನ್ನು ಕಾಯುವವನು ಜೀವನ. ಏನಿಲ್ಲ ಅಂದ್ರೆ ಹಾಸ್ಪಿಟಲ್ಗೆ ಹೋಗಿ ಮಲಗ್ತೀರಾ ಅಷ್ಟೇ. ಆಗುದಿಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು? ಇವತ್ತು ಜೀವ ಸ್ವರೂಪನಾದ ದೇವರನ್ನು ಆರಾಧನೆ ಮಾಡಲಿಕ್ಕೆ ದೇವರು ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ದೇವದೂತ ನಿಮಗೋಸ್ಕರ ಬಿಡುಗಡೆ ಆಗಿದ್ದಾರೆ, ರಥರಥಾಶಗಳು ಬಿಡುಗಡೆ ಆಗಿದ್ದಾರೆ. ಒಂದು ಸಂಗತಿಯನ್ನು ನಾನು ಘೋಷಿಸ್ತೇನೆ, ಅದು ನನಗೆ ನೆರವೇರುವುದು. ಬೆಳಕು ನನ್ನ ಮಾರ್ಗದಲ್ಲಿ ಪ್ರಕಾಶಿಸುವುದು. ಇದೇ ಓದಿದ್ದೀರಾ? ಯೋಬನ ಗ್ರಂಥದಲ್ಲಿ ಓದಿದ್ದೀರಾ? 22ನೇ 29ನೇ ವಚನ ಓದಿ. 22, 29. ಯಾವುದನ್ನು ಸಂಕಲ್ಪಿಸಿಕೊಳ್ಳುವೆಯೋ ಅದು ನಿನಗೆ ನೆರವೇರುವುದು. ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು. ಯು ವಿಲ್ ಆಲ್ಸೋ ಡಿಕ್ಲೇರ್ ಎ ಥಿಂಗ್. ಇಂಗ್ಲಿಷ್ ನಲ್ಲಿ ಯು ವಿಲ್ ಆಲ್ಸೋ ಡಿಕ್ಲೇರ್ ಎ ಥಿಂಗ್ಸ್. ಕಮಾಂಡ್ ಹೇಳ್ರಿ, ಡಿಕ್ಲೇರ್. ಮಾರ್ನಿಂಗ್ ಎದ್ದು ನಿಮ್ಮ ದಿನವನ್ನು ಕಮಾಂಡ್ ಮಾಡ್ರಿ. ಬೆಳಿಗ್ಗೆ ಎದ್ದುಕೊಂಡು ನಿಮ್ಮ ದಿನ ಹೇಗೆ ಹೋಗಬೇಕು ಅದನ್ನು ಆಜ್ಞಾಪಿಸಿರಿ, ಅದನ್ನು ಘೋಷಿಸಿರಿ, ಅದನ್ನು ಡಿಕ್ಲೇರ್ ಮಾಡ್ರಿ. ದೇವರು ನಿಮಗೆ ವಾಕ್ಯ ಕೊಟ್ಟಿದ್ದಾನೆ. ಇಟ್ಸ್ ಅ ಪ್ರಿನ್ಸಿಪಲ್ಗಳನ್ನು ನೀವು ಫಾಲೋ ಮಾಡೋದಿಲ್ಲ ಅಂದ್ರೆ ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ ಆಗೋದಿಲ್ಲ. ಯುದ್ಧ ನಡೀತಾ ಇದೆ. ಯೋಶುವ ಇಷ್ಟು ಮೆಡಿಟೇಟ್ ಮಾಡಿದಂತ ಹೇಳಿದ್ರೆ, ಯೋಶುವ ಪಕ್ಕ ಶಿಷ್ಯ ಯಾರದ್ದು? ಮೋಶೆಯದ್ದು. ಮೋಶೆ ಅಲ್ಲಿ ಮೇಲೆ ಹೋಗುವಾಗ ಇವನು ಮೆಡಿಟೇಟ್ ಮಾಡ್ತಾ ಇದ್ದಾನೆ. ಕೆಳಗೆ ಸೆಲೆಬ್ರೇಷನ್ ನಡೀತಾ ಇದೆ, ಆರೋನನ್ನು ಮತ್ತೆ ಅವನೊಟ್ಟಿಗೆ. ಆ ಸೆಲೆಬ್ರೇಷನ್ಗೆ ಅವನು ಸೇರಲಿಲ್ಲ. ಅವನು ಮೆಡಿಟೇಟ್ ಮಾಡುವ ವ್ಯಕ್ತಿ. ಅವನು ಪ್ರತ್ಯೇಕವಾಗಿ ಕೂತ್ಕೊಂಡು, ಅಲ್ಲಿ ಮೋಶೆ ಹೋದ್ರು, ಇಲ್ಲಿ ಅವನು ಮೆಡಿಟೇಟ್ ಮಾಡ್ತಾ ಇದ್ದ. ದೇವರು ಹೇಳಿದ, ನಿನ್ನ ಜನರು ಕೆಟ್ಟು ಹೋದರು ಅಂತ ಹೇಳ್ತಾರೆ. ಎಂತ ಇದು? ನೀನು ಕರ್ಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ದೇವ್ರದ್ದು ಹೋಗು. ಮೋಶೆ ಇಳಿದು ಬರುವಾಗ ಎಂತ ಉತ್ಸವ ಧ್ವನಿ ಅಂತ. ಉತ್ಸವ ಧ್ವನಿ ಅಲ್ಲ, ಜಯಘೋಷದ ಧ್ವನಿ ಅಲ್ಲ, ಉತ್ಸವ ಧ್ವನಿಯೇ ಇದು. ಒಂದು ಬಸವನನ್ನು ಮಾಡಿ ಫುಲ್ಲು ಪ್ರೈಸ್ ಅಂಡ್ ವರ್ಷಿಪ್ ನಡೀತಾ ಇದೆ, ಡ್ಯಾನ್ಸ್ ಮಾಡಿ. ಜೋಶುವ ಮೆಡಿಟೇಟ್ ಮಾಡುವ ವ್ಯಕ್ತಿ. ಒಂದಿನ ಯುದ್ಧ ನಡೀತಾ ಇದೆ, ಓದಿರಿ 10ನೇ ಅಧ್ಯಾಯ 11, 12ನೇ ವಚನ ಓದಿ. ಜೋಶುವ 10, 11, 12. ಅವರು ಇಸ್ರಾಯೇಲರಿಗೆ ಬೆಂಗೊಟ್ಟು ಬೇತ್ ಹೋರಿನ 12ರಲ್ಲಿ ಓದಿ. ಯೆಹೋವನ ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದರು. ಈಗ ಸೂರ್ಯನೇ ಮಾತಾಡ್ತಾ ಇದ್ದಾನೆ. ಸೂರ್ಯನೇ ನೀನು ಗಿಬಿಯೋನ್ನಲ್ಲಿಯೂ, ಚಂದ್ರನೇ ನೀನು ಅಯ್ಯಲೋನಲ್ಲಿ ತಗ್ಗಿನಲ್ಲಿಯೂ ನಿಲ್ಲಿರಿ. ದೇವರು ಏನು ಹೇಳಿದ ಇವನಿಗೆ? ಈ
ನನ್ನ ಧರ್ಮಶಾಸ್ತ್ರವು ನಿನ್ನ ಬಾಯಲ್ಲಿ ತಪ್ಪದಿರಲಿ. ಪ್ರಿನ್ಸಿಪಲ್ ಎಲ್ಲರಿಗೂ ಏನು ದೇವರು ಜೋಶುವನಿಗೆ ಮಾತಾಡಿದನೋ ಅದೇ ವಾಕ್ಯ ರೋಬೋಗೆ, ಅದೇ ವಾಕ್ಯ ಗ್ಲಾನಿಗೆ, ಅದೇ ವಾಕ್ಯ ಕುಮಾರಣ್ಣನಿಗೆ, ಅದೇ ವಾಕ್ಯ ಬ್ರದರ್ ರಮೇಶಿಗೆ, ಎಲ್ಲರಿಗೆ ಸೇಮ್ ವರ್ಡ್. ಯಾರು ಮೆಡಿಟೇಟ್ ಮಾಡುತ್ತಾರೆ ಅವರಲ್ಲಿ ಅದು ಕೆಲಸ ಮಾಡುತ್ತೆ. ದೇ ಆರ್ ಸರ್ವೆಂಟ್, ವಿ ಆರ್ ದ ಸನ್ಸ್ ಆಫ್ ಗಾಡ್. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಗುವುದೆಂದು ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ಕ್ರಿಯೇಷನ್ ಇಸ್ ಈಗರ್ಲಿ ವೇಟಿಂಗ್ ಫಾರ್ ದ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್ ಅಂತ ಹೇಳುವುದಿಲ್ಲ, ಮ್ಯಾನಿಫೆಸ್ಟೇಷನ್ ಆಫ್ ದ ಸನ್ಸ್ ಆಫ್ ಗಾಡ್. ದೇವಪುತ್ರರ ಮಹಿಮೆ. ಯಾರು ದೇವಪುತ್ರರು ಹೇಳ್ರಿ ಪಕ್ಕದವರು, ನೀನೇ ದೇವರ ಪುತ್ರ. ಯೇಸುವನ್ನು ಅಂಗೀಕಾರ ಮಾಡಿದ ನಾವೆಲ್ಲರೂ ದೇವರ ಪುತ್ರರಾಗಿದ್ದೇವೆ. ದೇವಪುತ್ರರ ಮಹಿಮೆ. ಯಾರ ಮಹಿಮೆ? ದೇವಪುತ್ರರ ಮಹಿಮೆ ಯಾವಾಗ ಪ್ರತ್ಯಕ್ಷವಾಗುವುದೆಂದು ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತದೆ. ಕ್ರಿಯೇಷನ್ ಇಸ್ ವೇಟಿಂಗ್. ಸಿ, ಇಲ್ಲಿ ಜೋಶುವನು ಮಾತಾಡುತ್ತಾನೆ. ಸಿ, ಚಂದ ನೀನು ಅಯ್ಯೋ ನನ್ನ ತಗ್ಗಿನಲ್ಲಿ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಾಕ್ಷಮದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯಿ ತಿರಿಸುವವರೆಗೆ ಸೂರ್ಯ ಚಂದ್ರರು ಹಾಗೇ ನಿಂತರು. ಪ್ರಿಯರೇ, ನೀವು ಸಾಮಾನ್ಯವಾದವರಲ್ಲ. ಈ ಅಥಾರಿಟಿಯನ್ನು ದೇವರು ಆದಾಮನಿಗೆ ಕೊಟ್ಟಿದ್ರು. ಈ ಅಧಿಕಾರವನ್ನು ದೇವರು ಯಾರಿಗೆ ಕೊಟ್ಟದ್ದು? ಆದಾಮನಿಗೆ ಕೊಟ್ಟದ್ದು. ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಗೆ ನಾವು ಮನುಷ್ಯರನ್ನು ಉಂಟು ಮಾಡೋಣ. ಅವರು ಭೂಮಿಯ ಮೇಲಿರುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆ, ಆಕಾಶದಲ್ಲಿರುವ ಹಾರುವ ಹಕ್ಕಿಗಳ ಮೇಲೆ, ಸಮುದ್ರದಲ್ಲಿರುವ ಎಲ್ಲ ಮೀನುಗಳ ಮೇಲೆ ಅವರು ದೊರೆತನ ಮಾಡಲಿ. ಲೆಟ್ ದೆಮ್ ಹ್ಯಾವ್ ಕಂಟ್ರೋಲ್, ಲೆಟ್ ದೆಮ್ ಹ್ಯಾವ್ ಕಂಟ್ರೋಲ್, ಲೆಟ್ ದೆಮ್ ಹ್ಯಾವ್ ಡೊಮಿನಿಯನ್. ಅವರು ದೊರೆತನ ಮಾಡಲಿ. ಈ ಅಥಾರಿಟಿಯನ್ನು ಯಾವಾಗ ಆದಾಮ ಪಾಪ ಮಾಡಿದ, ಆತನು ಕಳಕೊಂಡ, ಸೈತಾನಿಗೆ ಮಾರಿಬಿಟ್ಟ. ರೈಟ್? ಯೇಸು ಸ್ವಾಮಿ ಎರಡನೇ ಆದಾಮನ ಬಂದ. ಶಿಪ್ಪಲ್ಲಿ ಒಳ್ಳೆ ಮಲಗಿದ್ದಾನೆ, ದೋಣಿಯಲ್ಲಿ ಬಿರುಗಾಳಿ ಬರ್ತಾ ಉಂಟು. ಯೇಸುನ ಶಿಷ್ಯರಿಗೆ ನಿದ್ರೆ ಇಲ್ಲ. ನಿಮ್ಗೆ ಗೊತ್ತು, ಗಾಳಿ ಬರುವಾಗ ನೀರು ದೋಣಿಯ ಒಳಗೆ ಬರ್ತದೆ. ಸಾಮಾನ್ಯವಾಗಿ ನೀರು ಒಳಗೆ ಬರುವಾಗ ಏನು ಮಾಡ್ತಾರೆ? ಬಕೆಟ್ ಅಲ್ಲಿ ಖಾಲಿ ಮಾಡ್ತಾರೆ. ನ್ಯಾಚುರಲ್, ರೈಟ್? ಬಕೆಟ್ ಅಲ್ಲಿ ಖಾಲಿ ಮಾಡ್ತಾರೆ. ಇವರಿಗೆ ಮಾಡಿ 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 ಸಾಕಾಗಿ ಕಡೆಗೆ ಗುರುವೇ ನಾವು ಸಾಯ್ತೇವೆ. ಬಿರುಗಾಳಿ ಸಮುದ್ರಕ್ಕೆ ಮಾತ್ರ ಮೊರೆ ಇಡಬೇಡ, ಸುಮ್ಮನೆ ಮಲಗಲಿಕ್ಕೆ ಬೇಡ. ನನಗೆ ನಿಮ್ಮ ಮಕ್ಕಳು ಆಚೆ ಆಡುವಾಗ ಹೇಗೆ ಮಾತಾಡ್ತೀರಿ ನೀವು? ಸುಮ್ಮನೆ ಇರಲ್ಲಿ, ಮಲಗಲಿಕ್ಕೆ ಉಂಟು, ನನಗೆ ರೆಸ್ಟ್ ಮಾಡ್ತಾ ಇದ್ದೇನೆ ನಾನು. ರೈಟ್? ಈ ಸ್ವಾಮಿ ಅದೇ ರೀತಿ ಮಾತಾಡಿದ. ಗಾಳಿಗೂ ಬಿರುಗಾಳಿಗೆ ಹೇಳಿದ, ಮೊರೆ ಇಡಬೇಡ, ಸುಮ್ಮನೆ ಇರು. ಅನೇಕ ಸಂಗತಿಗಳು ನೀವು ಬಾರ್ನ್ ಅಗೇನ್ ಆಗಿದ್ರು ನಿಮ್ಮ ಜೀವಿತದಲ್ಲಿ ಬಿರುಗಾಳಿಗಳು, ಸಾಲದ ಸಮಸ್ಯೆಗಳು, ಫೈನಾನ್ಷಿಯಲ್ ಸಮಸ್ಯೆಗಳು, ಜಾಬ್ ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್, ಮಕ್ಕಳ ಪ್ರಾಬ್ಲಮ್, ಅಲ್ಲಿ ಪ್ರಾಬ್ಲಮ್, ಸೆಲ್ ಗ್ರೂಪಲ್ಲಿ ಪ್ರಾಬ್ಲಮ್ ಬರುವಾಗ ನಾವು ಬಕೆಟಲ್ಲಿ ನೀರು ಖಾಲಿ ಮಾಡುವುದಲ್ಲ. ಬಕೆಟ್ ಅಲ್ಲಿ ನೀರು ಖಾಲಿ ಮಾಡಿದಾಗ ಪ್ರಾಬ್ಲಮ್ ಸಾಲ್ವ್ ಆಗುವುದಿಲ್ಲ. ಯೂಸ್ ಯೋರ್ ಅಥಾರಿಟಿ, ಯೂಸ್ ಯೋರ್ ಅಥಾರಿಟಿ. ಸ್ಪೀಕ್ ಗಾಡ್ಸ್ ವರ್ಡ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಆತ್ಮಿಕ ಲೋಕದಲ್ಲಿ ವಾಕ್ಯವನ್ನು ಮಾತಾಡ್ರಿ. ಒನ್ ಥಿಂಗ್ ಯು ಡಿಕ್ರೀ, ಇಟ್ ಶಾಲ್ ಬಿ ಎಸ್ಟಾಬ್ಲಿಷ್ unto you, it shall establish. ಬೆಳಕು ನಿನ್ನ ಮಾರ್ಗದಲ್ಲಿ ಪ್ರಕಾಶಿಸುವುದು. ದೇವರು ಪ್ರಿನ್ಸಿಪಲ್ ಕೊಟ್ಟ ಯಾರಿಗೆ? ಜೋಶುವನಿಗೆ. ಯು ವಿಲ್ ಮೇಕ್ ಯುವರ್ ವೇ ಪ್ರಾಸ್ಪರ್, ಯು ವಿಲ್ ಹ್ಯಾವ್ ಎ ಗುಡ್ ಸಕ್ಸಸ್, ನಾಟ್ ಎ ಬ್ಯಾಡ್ ಸಕ್ಸಸ್, ಗುಡ್ ಸಕ್ಸಸ್. ಕಮನ್ ಗುಡ್ ಸಕ್ಸಸ್. ಕಮನ್ ಗುಡ್ ಸಕ್ಸಸ್. ಇದೇ ಪ್ರಿನ್ಸಿಪಲ್ ಅನ್ನು ಅಪ್ಲೈ ಮಾಡಿದ ವ್ಯಕ್ತಿ ಇನ್ನೊಬ್ಬ ಡೇವಿಡ್. ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಹಗಲು ಇರುಳು ಅದನ್ನೇ ಧ್ಯಾನ ಮಾಡುವವನು. ಅವನನ್ನು ಕೂಡ ಸಹೋದರ ನೆಗ್ಲೆಕ್ಟ್ ಮಾಡಿದ್ರು. ಅವನನ್ನು ಕೂಡ ಪ್ರಾಫಿಟ್ ರೆಕಗ್ನೈಸ್ ಮಾಡಲಿಲ್ಲ. ಬಟ್ ದೇವರು ಮಾತಾಡಿದ, ನಾನು ಹೊರಗೆ ನೋಡುವನಲ್ಲ, ಒಳಗೆ ನೋಡುವವನು, ಇನ್ನರ್ ಇಮೇಜ್ ನೋಡುವವನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ
ಮರ ತಕ್ಕ ಕಾಲದಲ್ಲಿ ಅವನು ಫಲ ಕೊಡುತ್ತಾನೆ, ಅದರ ಎಲೆ ಬಾಡುವುದಿಲ್ಲ. ನೆಕ್ಸ್ಟ್ ಹೇಳಿದೆ, ಅವನು ಕೈ ಹಾಕಿದ ಕೆಲಸ ಅವನಿಗೆ ಸಫಲವಾಗುವುದು. ಪ್ರಿಯರೇ, ಇವತ್ತು ನಿಮ್ಮ ಮನೆಯ ಸುತ್ತಲೂ ಬೇಲಿ ಹಾಕುವುದು ನೀವು. ಯೋಬನಿಗೆ ಸ್ಪಿರಿಚುವಲ್ ಅಥಾರಿಟಿ ಇರಲಿಲ್ಲ. ಆತ್ಮಿಕ ಲೋಕದಲ್ಲಿ ಸೈತಾನ ಬರ್ತಾನೆ, ರೈಟ್? ನೀನು ಅವನಿಗೂ ಅವನ ಮನೆಗೆ ಏನು ಹಾಕಿದಿ? ಬೇಲಿ ಹಾಕಿದಿ. ನೀನು ಅವನಿಗೂ ಅವನ ಮನೆಗೂ ಬೇಲಿ ಹಾಕಿದಿ. ಅವನು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸ್ತಾ ಇದ್ದಿ. ಯಾಕೆ? ಯೋಬನು ಪ್ರಾರಂಭದಲ್ಲಿ ವಾಕ್ಯವನ್ನು ಮೆಡಿಟೇಟ್ ಮಾಡ್ತಾ ಇದ್ದ, ಕೆಟ್ಟದನ್ನು ನಿರಾಕರಿಸಿ ಅವನು ಭಕ್ತನು, ಯಥಾರ್ಥ ಚಿತ್ತನು ಆಗಿದ್ದ. ಆತ್ಮಿಕ ಲೋಕದಲ್ಲಿ ಅವನ ಸುತ್ತಲೂ ಕೋಟೆ ಇತ್ತು. ಒಂದು ದಿನ ಅವನ ಫಿಯರ್ನಿಂದಾಗಿ, ಅವನ ನೆಗೆಟಿವ್ ಸಂಗತಿಗಳಿಂದಾಗಿ ಬೇಲಿ ಹೋಯಿತು. ಬೇಲಿ ಹೋದಾಗ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಸೈತಾನ ಹೋಗ್ತಾನೆ, ನ್ಯಾಚುರಲ್ ವರ್ಲ್ಡ್ ಅಲ್ಲಿ ಅವರು ಇವರು 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 ಎದ್ದರು. ಇವತ್ತು ಆ ಸಹೋದರಿ ಹೇಳಿದ್ರು, ನೆಕ್ಸ್ಟ್ ವೀಕ್ ನಾನು ಚರ್ಚಿಗೆ ಹೋಗುದೇ ಇಲ್ಲ. ಇವತ್ತಿಗೂ ಕೂಡ ಬರಲಿಲ್ಲ. ನೀವು ಇವತ್ತು ಏನಾಗಿದ್ದೀರಿ ಅದು ನಿನ್ನೆ ಮಾತಾಡಿದ್ದು. ಇವತ್ತು ನಿಮ್ಮ ಕಂಡೀಷನ್ ಏನಿದೆ, ನಿಮ್ಮನ್ನು ಯಾರು ತಡೆ ಮಾಡಲಿಲ್ಲ. ಯಾರು ನಿಮ್ಮ ಸಕ್ಸಸ್ಗೆ ಅಡ್ಡಗೋಡೆ ಅಲ್ಲ. ನೀವು ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡ್ರಿ, ಅವರನ್ನು ಇವರನ್ನು ದೂರುತ್ತಾ ಟೈಮ್ ವೇಸ್ಟ್ ಮಾಡ್ರಿ. ನೀವು ಇವತ್ತು ಎಲ್ಲಿ ಇದ್ದೀರಿ, ಯು ಆರ್ ದ ರೀಸನ್. ಕೆಲವೊಮ್ಮೆ ನೀವು ಓಪನ್ ಮಾತಾಡಿರ್ಬೋದು, ಕೆಲವೊಮ್ಮೆ ಯಾರಿಗೂ ಗೊತ್ತಾಗುವುದಿಲ್ಲ, ಸೀಕ್ರೆಟ್ ಆಗಿ ನೀವು ಮಾತಾಡಿರ್ಬೋದು. ನಿಮ್ಮ ಮಾತು ನಿಮ್ಮ ಮುಂದೆ ನಿಂತಿದೆ. ಕೆಲವೊಮ್ಮೆ ಇಮೋಷನ್ ಹೇಳಿದ್ರಿ, ಏರ್ಲ ಎಂಕಲೆ ಕುರ್ಪಿನಗುಲು ಇಜ್ಜೇರಿ, ಏರ್ಲ ಇಜ್ಜಿತ್ತು ಕಾಸೆ ಇಜ್ಜಿ ಅವ್ರು ಸಭೆಗೆ ಹೋಗುದಿಲ್ಲ, ಏರ್ ಸಾಮಲ್ಪುರ ಎಂಕಲೆ ಎಂಕಲೆ ಏರುಲ್ಲೇರು ಏರುಲ್ಲೇರು. ನಮ್ಗೆ ಯಾರಿದ್ದಾರೆ? ದೇವರಿದ್ದಾನೆ. ಒಂದಿನಾದ್ರೂ ಹೇಳಿದೆಯಾ? ಒಂದಿನ ಹೇಳಿದೆಯಾ ದೇವರಿದ್ದಾನಂತ? ನನ್ನ ಸಂಗಡ ದೇವರಿದ್ದಾನೆ. ಗಾಡ್ ಇಸ್ ಮೈ ಸಪ್ಲೈಯರ್, ಗಾಡ್ ಇಸ್ ಮೈ ಪ್ರೊವೈಡರ್, ಲಾರ್ಡ್ ಇಸ್ ಮೈ ಶೆಪರ್ಡ್, ಐ ಶಾಲ್ ನಾಟ್ ವಾಂಟ್ ಎನಿಥಿಂಗ್. ಯೆಹೋವ ನನ್ನ ಕುರುಬನು, ನಾನು ಕೊರತೆ ಪಡುವುದೇ ಇಲ್ಲ. ಈ ಕಾಡಲ್ಲಿ ಇದ್ದುಕೊಂಡು ಒಂದು ದಿನ ನಾನು ಕೊರತೆ ಮಾತಾಡಲಿಲ್ಲ. ಒಂದು ದಿನ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಹತ್ರ ಹಣ ಕೇಳಲಿಲ್ಲ. ಒಂದೇ ಒಂದು ದಿನ ನನ್ನ ಹತ್ರ ಹಣ ಇಲ್ಲ ಅಂತ ನಾನು ಹೇಳಲೇ ಇಲ್ಲ. ಒಂದು ದಿನ ಹಣದ ಕೊರತೆ ಇದೆ ಅಂತ ಅನೌನ್ಸ್ ಮಾಡಿದ್ದೇನೆ. ನನಗೇನು ಮಾಡಲಿಕ್ಕೆ ಇದೆ, ದೇವರು ಯಾವುದಕ್ಕೆ ಕರೆದಿದ್ದಾನೆ ಅದು ಮಾಡಿಯೇ ಮಾಡ್ತೇನೆ. Praise God. I am not depend upon people. ಜನರ ಮೇಲೆ ಆಧಾರವಾಗಿಲ್ಲ. ನಮ್ಮ ಅಭಿವೃದ್ಧಿಗೆ ಜನರು ಕಾರಣ ಅಲ್ಲ, ನಮ್ಮ ಅಭಿವೃದ್ಧಿಗೆ ದೇವರು ಕಾರಣ, ನಮ್ಮ ಅಭಿವೃದ್ಧಿಗೆ ದೇವರ ವಾಕ್ಯ ಕಾರಣ. ಇಫ್ ಯು ಬಿಲೀವ್ ದಟ್ ಸೇಮ್ ವರ್ಡ್, ನಿನ್ನ ದುಸ್ಥಿತಿ ಹೋಗಿ ಸಫಲತೆ ಬರುತ್ತದೆ. ನಿನ್ನ ಸನ್ನಿಧಿಯಲ್ಲಿ ಸಂತೋಷವು, ನಿನ್ನ ಸನ್ನಿಧಿಯಲ್ಲಿ ಸಮಾಧಾನವು, ಬಲಹೀನನ ಬಲಪಡಿಸಿದೆ, ಬಿಡುಗಾಡೆಯ ನೀಡಿದೆ. ಏಸಯ್ಯ 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 ಏಸಯ್ಯ, ನನ್ನಲ್ಲಿ ನಿನ್ನನ್ನೇ ಶಾಶ್ವತವಾಗಿ ಪ್ರೀತಿಸು. ಏಸಯ್ಯ ಏಸಯ್ಯ ಏಸಯ್ಯ. ಓಹೋ, come on, rejoice and sing it. Come on, rejoice. ಎಲ್ಲರೂ ಆತ್ಮದಲ್ಲಿ joyfully ಹಾಡಿರಿ. ಏಸಯ್ಯ ಏಸಯ್ಯ ಏಸಯ್ಯ. ಬೆಂಗಳೂರು, come on, sing it. ಸಹೋದರಿ ಆಚೆ ಮಾಡಬೇಡ, sing it. ಏಸಯ್ಯ ಏಸಯ್ಯ ಓಹೋ, ಏಸಯ್ಯ 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 ಏಸಯ್ಯ. ಮೋಹನ್ ಬರ್ದಾರ್ ಜಾಯ್ಫುಲಿ ಹಾಡ್ತಾ ಇದ್ದಿ. ಕಮಾನ್, ಹಾಗೆಲ್ಲ ಎಲ್ಲರೂ ಹಾಡಿ. ಬೆಂಗಳೂರು, ಕಮಾನ್, ಲಿಫ್ಟ್ ಅಪ್ ಯುವರ್ ಹ್ಯಾಂಡ್. ಏಸಯ್ಯ ಏಸಯ್ಯ ನಿನ್ನ ಸನ್ನಿಧಿಯಲ್ಲಿ ಓಹೋ ಸಂತೋಷವು, ನಿನ್ನ ಸನ್ನಿಧಿಯಲ್ಲಿ ಗ್ಲೋರಿ ಸಮಾಧಾನವು, ಬಲಹೀನ
ಬಲಪಡಿಸಿದೆ, ಬಿಡುಗಾಡೆಯ ನೀಡಿದೆ. ಇಲ್ಲಿ ಕೇಳ್ರಿ, ಆತನಿಗೆ ಭಯಪಡುವುದರಿಂದ ನನಗೆ ಕೇವಲ ನಿರ್ಭಯ. ಹೇಳ್ರಿ, ನಿರ್ಭಯ. ಭಯ ಹೋಗುವಂಥದ್ದು ಕೇವಲ ಕನ್ಫೆಸ್ ಮಾಡಿದರಿಂದ ಅಲ್ಲ. ದೇವರು ಕೊಟ್ಟಿರುವ ಆತ್ಮ, ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ, ಅದು ಹೇಳಿದನದ ಆತ್ಮ ಅಲ್ಲ. ಯು ಮಸ್ಟ್ ಫಿಯರ್ ಗಾಡ್. ದೇವರ ಭಯ ನಿಮ್ಮ ಒಳಗೆ ಇರಬೇಕು. ಸುಮ್ಮನೆ ಯಾರ್ಯಾರ ವಿಷಯದಲ್ಲಿ ಸ್ಟೋರಿ ಮಾತಾಡೋದಲ್ಲ, ಕೂತ್ಕೊಂಡು ಯಾರ್ಯಾರ ವಿಷಯದಲ್ಲಿ ಜಡ್ಜ್ಮೆಂಟ್ ಮಾಡೋದಲ್ಲ, ಯಾರ್ಯಾರಿಗೂ ಕ್ರಿಟಿಸೈಸ್ ಮಾಡೋದಲ್ಲ, ಸುಮ್ಮನೆ ಕೂತ್ಕೊಂಡು ಯಾರ್ಯಾರನ್ನು ಶಪಿಸುವುದಲ್ಲ. ಇಫ್ ಯು ಫಿಯರ್ ಗಾಡ್, ಯು ವಿಲ್ ಪ್ರೇ ಫಾರ್ ದೇಮ್. ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತೀರಿ ಆ ವ್ಯಕ್ತಿಗೋಸ್ಕರ, ಯು ವಿಲ್ ಪ್ರೇ. ಓನ್ಲಿ ದೇವರ ಭಯ ಯಾರ ಬಗ್ಗೆ ಕೇವಲ ಜಡ್ಜ್ ಮಾಡಲಿಕ್ಕೆ ಬಿಡುವುದಿಲ್ಲ. ದೇವರ ಭಯ ಏನು ಮಾಡ್ತದೆ? ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರೇರೇಪಿಸ್ತದೆ. ಅಪೊಸ್ತಲ ಪೌಲ ಹೇಳ್ತಾನೆ, ದೇವರ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸ್ತೇವೆ. ನಾವು ಯಥಾರ್ಥರೆಂದು ದೇವರಿಗೆ ಗೊತ್ತುಂಟು. ಯಾರಿಗೆ ಗೊತ್ತುಂಟು? ನೀನು ಯಥಾರ್ಥ ಅಂತ ನಿನ್ನ ಪಕ್ಕದವನಿಗೆ ಗೊತ್ತಾಗಲಿಕ್ಕಿಲ್ಲ, ನಿನ್ನ ಹೆಂಡತಿ ಗೊತ್ತಾಗಲಿಕ್ಕಿಲ್ಲ, ನಿನ್ನ ಲೀಡರ್ಗಳಿಗೆ ಗೊತ್ತಾಗಲಿಕ್ಕಿಲ್ಲ, ಪಾಸ್ಟರ್ಗಳಿಗೆ ಗೊತ್ತಾಗಲಿಕ್ಕಿಲ್ಲ, ಕೆಲವೊಮ್ಮೆ ನೀನು ನಂಬಿದವರಿಗೆ ಗೊತ್ತಾಗಲಿಕ್ಕಿಲ್ಲ, ಫ್ರೆಂಡ್ಸ್ಗಳಿಗೆ ಗೊತ್ತಾಗಲಿಕ್ಕಿಲ್ಲ. ಬಟ್ ನೀನು ಯಥಾರ್ಥನ ಕಪಾಟಿಯ ದೇವರಿಗೆ ಗೊತ್ತುಂಟು. ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಯಥಾರ್ಥದಲ್ಲಿ ಜೀವಿಸ್ತಾ ಇದ್ದೇನಾ, ನಾನು ಯಥಾರ್ಥವಾಗಿದ್ದೇನಾ, ದೇವರಿಗೆ ಗೊತ್ತುಂಟು. ಗಾಡ್ ಈಸ್ ವಾಚಿಂಗ್ ಯುವರ್ ಹಾರ್ಟ್. ದೇವರು ಹೃದಯ ನೋಡ್ತಾನೆ, ಮನುಷ್ಯರು ಹೊರಗೆ ನೋಡ್ತಾರೆ. ದೇವರು ನಿನ್ನ ಆಂತರ್ಯವನ್ನು ನೋಡ್ತಾನೆ, ಮನುಷ್ಯರು ನಿನ್ನ ಹೊರಗಿನ ಸ್ಥಿತಿ ನೋಡ್ತಾರೆ. ಹಲೋ ಹೇಳಿ, ದೇವರಿಗೆ ಭಯಪಡುವುದರಿಂದ ಕೇವಲ ಹೇಳ್ರಿ ನಿರ್ಭಯ. ಭಯ ನನ್ನ ಹತ್ತಿರ ಬರುವುದಿಲ್ಲ. ಕ್ಯಾನ್ಸರ್ನ ಭಯ ಹತ್ತಿರ ಬರುವುದಿಲ್ಲ, ವ್ಯಾಧಿಗಳ ಭಯ ಹತ್ತಿರ ಬರುವುದಿಲ್ಲ, ಸಾಯುವಂಥ ಭಯ, ಆಕ್ಸಿಡೆಂಟ್ನ ಭಯ, ಫ್ಯೂಚರ್ನ ಭಯ, ಮಕ್ಕಳು ಓಡಿ ಹೋಗುವಂಥ ಭಯ, ರಿಲೇಶನ್ಶಿಪ್ ಕಳಕೊಳ್ಳುವಂಥ ಭಯ, ಫ್ಯೂಚರ್ ಡಿಸ್ಕರೇಜ್ ಆಗುವಂಥ ಭಯ, ಜಾಬ್ ಕಳಕೊಳ್ಳುವಂಥ ಭಯ, ಪ್ರಮೋಷನ್ ಕಳಕೊಳ್ಳುವಂಥ ಭಯ, ನಿನ್ನನ್ನು ಮೆಟ್ಟಿ ಯಾರೋ ಮುಂದೆ ಹೋಗ್ತಾರೆ, ಇನ್ಸೆಕ್ಯೂರ್ ಫಿಯರ್ ನಿಮ್ಮನ್ನು ಆಳುವುದೇ ಇಲ್ಲ. ಇಫ್ ಗಾಡ್ ಇಸ್ ಪ್ರಮೋಟಿಂಗ್ ಯು, ನೋ ಒನ್ ಕ್ಯಾನ್ ಸ್ಟಾಪ್ ಯು. ದೇವರು ಹೇಳ್ತಾರೆ, ನಾನು ಬಾಗಿಲನ್ನು ತೆರೆದರೆ ಯಾರು ಮುಚ್ಚಲಿಕ್ಕೆ ಆಗುವುದಿಲ್ಲ. ಯಾವ ಸಿಚುವೇಶನ್, ಯಾವ ವ್ಯಕ್ತಿ ನಿಮಗೆ ಬಾಗಿಲನ್ನು ಮುಚ್ಚಲಿಕ್ಕೆ ಆಗುವುದೇ ಇಲ್ಲ. ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್, ಆತ್ಮಿಕ ಲೋಕದಲ್ಲಿ ದೇವರು ನಿಮಗೋಸ್ಕರ ಬಾಗಿಲನ್ನು ತೆರೆದರೆ ಯಾರು ಮುಚ್ಚಲಿಕ್ಕೆ ಆಗುವುದಿಲ್ಲ. ಯಾರು ಮುಚ್ಚಲಿಕ್ಕೆ ಆಗುವುದಿಲ್ಲ. ಕಮನ್, ಯಾರು ಮುಚ್ಚಲಿಕ್ಕೆ ಆಗುವುದಿಲ್ಲ. ಯಾಕೆ ದೇವರು ಬಾಗಿಲನ್ನು ತೆರೀತಾನೆ? ನೀನು ನನ್ನ ವಾಕ್ಯವನ್ನು ಕಾಪಾಡಿದ್ದಿ. ಓದಿದ್ದೀರ? 3ನೇ ಅಧ್ಯಾಯ 10ನೇ ವಚನ ಓದಿ, 3ನೇ ಅಧ್ಯಾಯ 7ನೇ ವಚನ ಓದಿ. ಪ್ರಕಟಣೆ ಗ್ರಂಥ. ಫಿಲದೆಲ್ಫಿಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಪರಿಶುದ್ಧನು ಸತ್ಯವಂತನು ದಾವೀದನ ಬೀಗದ ಕೈಯುಳ್ಳವನು. ಇಲ್ಲಿ 7 ಚರ್ಚಸ್ ಇದೆ. 7 ಚರ್ಚಸ್ ಅಲ್ಲಿ 7 ಸಭೆಗಳಲ್ಲಿ 6 ಸಭೆಗಳಿಗೆ ಫಸ್ಟ್ ಕರೆಕ್ಷನ್ ಕೊಡ್ತಾನೆ. ಒಂದು ಸಭೆಯಲ್ಲಿ ಮಾತ್ರ ತಪ್ಪು ಇಲ್ಲ, ಫಿಲದೆಲ್ಫಿಯ ಸಭೆ. ಓದಿದ್ದೀರಾ? ಯಾಕೆ ತಪ್ಪಿಲ್ಲ? ಆ ಸಭೆ ವಾಕ್ಯದ ಸಭೆ. ದಾವೀದನ ಬೀಗದ ಕೈಯುಳ್ಳ ಸಭೆ ಅಂತ ಹೇಳಿದ್ರೆ ವಾಕ್ಯದ ಸಭೆ. ಇಲ್ಲಿ ವರ್ಡ್ ಇದೆ, ನೀವು ಮಿಸ್ ಆಗುವುದಿಲ್ಲ. ನಿಮ್ಮ ಹತ್ರ ಸತ್ಯ ಇದೆ, ಎಲ್ಲ ಸುಳ್ಳುಗಳನ್ನು ನಾವು ರಿಜೆಕ್ಟ್ ಮಾಡುತ್ತೀರಿ. ನಿನ್ನ ಹತ್ರ ಎಷ್ಟೇ ವರಗಳಿರ್ಬೋದು, ಎಷ್ಟೇ ವರಗಳು ಮ್ಯಾನಿಫೆಸ್ಟ್ ಆಗಿರ್ಬೋದು, ವಾಕ್ಯ ಇಲ್ಲ ಅಂತ ಹೇಳಿದ್ರೆ ಆ ವರಗಳೆಲ್ಲ ಒಂದಿನ ಶಾಪ್ ಆಗ್ತವೆ. ಯಾಕಂದ್ರೆ ನೀವು ಸುಳ್ಳನ್ನು ಅಕ್ಸೆಪ್ಟ್ ಮಾಡ್ತೀರಿ. ಸುಳ್ಳನ್ನು ರಿಜೆಕ್ಟ್ ಮಾಡುವಂತ ಒಂದೇ ಒಂದು ಸಂಗತಿ, ಸತ್ಯ ನಿಮ್ಮ ಒಳಗಿರಬೇಕು. ಸತ್ಯ ಅಂದ್ರೆ ವಾಕ್ಯ, ವರ್ಡ್. ಓಕೆ, ಫಿಲದೆಲ್ಫಿಯದಲ್ಲಿರುವ ಸಭೆಯ ದೂತನಿಗೆ ಬರೀ, ಪರಿಶುದ್ಧನು ಸತ್ಯವಂತನು ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವನು, ಯಾರು ತೆರೆಯದಂತೆ ಮುಚ್ಚುವನು ಆಗಿರುವ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ, ನೀನು ನನ್ನ ಒಟ್ಟಿಗೆ ಎಗ್ರಿ ಆಗಿ, ನನ್ನ ಒಟ್ಟಿಗೆ ಒಪ್ಪಂದದಲ್ಲಿ ಐ ಬಿಲಾಂಗ್ ಟು ಜೀಸಸ್, ಐ ಬಿಲಾಂಗ್ ಟು ಜೀಸಸ್, ನಾನು ಕರ್ತನೊಂದಿಗೆ ಒಂದಾಗಿದ್ದೇನೆ, ನೀನು ನನಗೆ ಸೇರಿದವನಲ್ಲವೆಂದು ನೆಗೆಟಿವ್ ಮಾತಾಡದೆ. ಕೆಲವರ ಮಾತುಗಳಲ್ಲಿ ನೀವು ಯೇಸುವಿಗೆ ಸೇರಿದ ಕೊರತೆ ಮಾತಾಡುವಾಗ ನೀವು ಯಾರಿಗೆ ಸೇರಿದವರು?
ಲಾರ್ಡ್ ಇಸ್ ಮೈ ಶೆಪರ್ಡ್, ಐ ಶಾಲ್ ನಾಟ್ ವಾಂಟ್ ಎನಿಥಿಂಗ್. ಯೆಹೋವ ನನ್ನ ಕುರುಬನು, ನಾನು ಕೊರತೆ ಪಡುವುದಿಲ್ಲ. ನೀನು ಹೇಳುವಾಗ ನೀನು ಡಿಕ್ಲೇರ್ ಮಾಡ್ತಿ, ನಾನು ಆತನಿಗೆ ಸೇರಿದವನು, ಕೊರತೆ ಇಲ್ಲದವನಿಗೆ ಸೇರಿದವನು, ಸಮೃದ್ಧಿ ಉಳ್ಳದವನಿಗೆ ಸೇರಿದವನು. ನೀನು ಕೊರತೆ ಮಾತಾಡದೆ, ಸಮಸ್ಯೆ ಮಾತಾಡದೆ, ಫೇಲಿಯರ್ ಮಾತಾಡದೆ, ನನಗೆ ಸೇರಿದವನ ಅಲ್ಲವೆಂದು ನಿನ್ನ ಮಾತುಗಳಿಂದ ಹೇಳದೆ, ನನ್ನ ವಾಕ್ಯವನ್ನು ಕಾಪಾಡಿದರಿಂದ, ಓಹೋ ಪಕ್ಕದವನಿಗೆ ಹೇಳಿ, ವಾಕ್ಯವನ್ನು ಕಾಪಾಡಿದರಿಂದ. ಕಮನ್ ಹೇಳ್ರಿ, ವಾಕ್ಯವನ್ನು ಕಾಪಾಡಿದರಿಂದ. ಈಗೋ ಕಮನ್ ಹೇಳ್ರಿ, ನೋಡು, ನ್ಯಾಚುರಲ್ ನೋಡ್ಬೇಡಿ, ಸ್ಪಿರಿಚುವಲ್ ನೋಡ್ರಿ. ಈಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚುವುದೇ ಇಲ್ಲ. ಯಾರು ಮುಚ್ಚಲಿಕ್ಕೆ ಆಗುವುದಿಲ್ಲ. When God opened the door, doors of finance, doors of prosperity, doors of healing, doors of success, doors of protection, doors of favor, ದಯೆಯ ಬಾಗಿಲುಗಳು, ಕರುಣೆಯ ಬಾಗಿಲುಗಳು, ಸಮಾಧಾನದ ಬಾಗಿಲುಗಳು, ರೈಟ್ ಡಿವೈನ್ ಕನೆಕ್ಷನ್ ಬಾಗಿಲುಗಳು, ನ್ಯೂ ಐಡಿಯಾ, ನ್ಯೂ ಪ್ಲಾನ್, ನ್ಯೂ ಸ್ಟ್ರಾಟಜಿ. ಯಾವ ಬಾಗಿಲುಗಳು ಮುಚ್ಚಲ್ಪಡುವುದಿಲ್ಲ. ಎವ್ರಿಥಿಂಗ್ ಇಸ್ ಕಮಿಂಗ್. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. 10ನೇ ವಚನದಲ್ಲಿ ಹೇಳ್ತದೆ, 24 ಗಂಟೆ ನಿನಗೆ ಬಾಗಿಲುಗಳು ತೆರೆಯಲ್ಪಡುವವು. ಅರಸರು ಬರುವರು, ರೈಟ್ ಜನರು ಬರುವರು, ರೈಟ್ ಪೀಪಲ್ ವಿಲ್ ಕಮ್. ಹೇಳಿ, ಎಲ್ಲ ರೋಗದ ಬಾಗಿಲುಗಳನ್ನು, ಎಲ್ಲ ಕೊರತೆಯ ಬಾಗಿಲುಗಳನ್ನು, ಎಲ್ಲ ದಾರಿದ್ರ್ಯದ ಬಾಗಿಲುಗಳನ್ನು, ಎಲ್ಲ ಸಾಲದ ಬಾಗಿಲುಗಳನ್ನು ಯೇಸುವಿನ ನಾಮದಲ್ಲಿ ನಾವು ಮುಚ್ಚುವರಾಗಿದ್ದೇವೆ. ಬೆಂಗಳೂರು, ಕಮಾನ್, ಪ್ರೈಸ್ ದಿ ಲಾರ್ಡ್. ದೇವರು ನಿಮಗೆ ಬಾಗಿಲನ್ನು ತೆರೆದಿದ್ದಾನೆ. ನೋ ಒನ್ ಕ್ಯಾನ್ ಶಟ್ ದ ಡೋರ್. Bangalore, you will never be the same. You are spreading east, west, north and south. ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣಕ್ಕೆ ನೀವು ಹಬ್ಬುವರಾಗಿದ್ದೀರಿ. ಬಾಗಿಲುಗಳು ನಿಮಗೋಸ್ಕರ ತೆರೆಯಲ್ಪಟ್ಟಿದೆ. ನಿನ್ನ ಕೃತ್ಯಗಳನ್ನು ಬಲ್ಲೆ, ನಿನಗಿರುವ ಶಕ್ತಿ ಕೊಂಚವಾಗಿದೆ, ನೀನು ನನಗೆ ಸೇರಿದವನಲ್ಲೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದರಿಂದ. ಏನು ಕಾಪಾಡಿದರಿಂದ? ವಾಕ್ಯ ಕಾಪಾಡಿದರೆ ವಾಕ್ಯ ಮಾತಾಡುತ್ತೀರಿ. ಕಿಸೆ ಖಾಲಿ ಇದ್ದರು, ಮೈ ಗಾಡ್ ಹಸ್ ಮೆಟ್ ಆಲ್ ಮೈ ನೀಡ್ ಅಕಾರ್ಡಿಂಗ್ ಟು ರಿಚಸ್ ಅಂಡ್ ಗ್ಲೋರಿ. ಸೊಂಟ ಎಳೆದರು, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ಗುಣವಾಯಿತು. ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ದ, ನನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮವಿರುವುದು, ನನ್ನ ಮಕ್ಕಳಿಗೆ ರೈಟ್ ಫ್ರೆಂಡ್ಸ್ಗಳು ಕನೆಕ್ಟ್ ಆಗುತ್ತಾರೆ, ಅವ್ರು ರೈಟ್ ಸ್ವರವನ್ನು ಕೇಳುವರಾಗಿದ್ದಾರೆ, ನನ್ನ ಮಕ್ಕಳು ಹೋಗುವಾಗ ಬರುವಾಗ ಅವರಿಗೆ ಶುಭವೇ ಉಂಟಾಗುವುದಾಗಿದೆ, ನನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮ ಉಂಟಾಗುತ್ತದೆ. ದೇವರ ದಯೆ, ದೇವರ ಹಸ್ತ ನನ್ನ ಮಕ್ಕಳ ಮೇಲೆ ಇರುವುದು. ಕಮಾಂಡ್ ಡಿಕ್ಲೇರ್ ಇಟ್. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಅವರ ಸುತ್ತಲೂ ಬೇಲಿ ಹಾಕ್ತೀರಿ. ತಪ್ಪಾದ ಫ್ರೆಂಡ್ಸ್ಗಳು ಅವರಿಗೆ ಕನೆಕ್ಟ್ ಆಗುವುದಿಲ್ಲ. ಡ್ರಗ್ ಅಡಿಕ್ಟ್, ಸಿಗರೇಟ್, ಆಲ್ಕೋಹಾಲ್, ರಾಂಗ್ ಸಂಗತಿ, ರಾಂಗ್ ಫ್ರೆಂಡ್ಶಿಪ್ನಿಂದ ನಿಮ್ಮ ಮಕ್ಕಳು ಪ್ರೊಟೆಕ್ಟ್ ಆಗುತ್ತಾರೆ. ನಿಮ್ಮ ಮಕ್ಕಳ ಹಿಂದೆ ದಿನಾಲು ನಿಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಬಟ್ ನೀವು ಬೆಳಿಗ್ಗೆ ಎದ್ದುಕೊಂಡು ವಾಕ್ಯವನ್ನು ಡಿಕ್ಲೇರ್ ಮಾಡುತ್ತೀರಿ. ಆ ಮಕ್ಕಳ ಸುತ್ತಲೂ ದೇವದೂತರನ್ನು ಕಳಿಸ್ತೀರಿ. ಪರಲೋಕ ಮಕ್ಕಳನ್ನು ವಾಚ್ ಮಾಡುತ್ತದೆ. ದೇವರ ಹಸ್ತವು ಆ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡುತ್ತದೆ. ನಾನು ಏನು ಮಾತಾಡ್ತಾ ಇದ್ದೇನೆ? ಎವ್ರಿ ವರ್ಡ್ ವಿಲ್ ಎಸ್ಟಾಬ್ಲಿಷ್ ಇನ್ ದ realm of the spirit. Every word is established. Take it now in the name of Jesus. ಅದಕ್ಕೋಸ್ಕರ ನಾವು ಸಭೆಗೆ ಬರುವುದು ಯಾಕೆ? ಸಭೆಗೆ ಬರುವುದು, there is a cooperating anointing, there is a personal anointing. ಚರ್ಚ್ ಆಗಿ ಸೇರಿದಾಗ there is a cooperating anointing. ಸಹೋದರರು ಒಂದಾಗುವುದು ಎಷ್ಟೋ 33ನೇ ಕೀರ್ತನೆಯಲ್ಲಿ ಹೇಳ್ತಿದೆ, ರೈಟ್? 133ನೇ ಕೀರ್ತನೆ ಓದಿರಿ. ಶಾರ್ಟ್ ಆಗಿ ಮಾತಾಡ್ತೇನೆ ನಾವು. 133ನೇ ಕೀರ್ತನೆ. ಹೇಳ್ರಿ, ಶಿ ಎರೆಗಾವ್ಯ.
ಅದು ಅಲ್ಲ. ಆಹಾ ಅಂದ್ರೆ ಏನು? ಒಳಗಿಂದ ಜಾಯ್ ಬರುವಾಗ ಆಹಾ ಆಹಾ. ಆ ಉಲ್ಲಾಸ ಧ್ವನಿಯಿಂದ ಹೇಳ್ರಿ, ಒಳಗಿಂದ ಬರಲಿ ಆಹಾ ಆಹಾ. ಆ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದುದು. ನೆಕ್ಸ್ಟ್, ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು, ಇಟ್ ಇಸ್ ರಿಪ್ರೆಸೆಂಟಿಂಗ್ ಚರ್ಚ್. ಆತನು ಶಿರಸ್ಸು, ನಾವು ಆತನ ದೇಹವಾಗಿದ್ದೇವೆ. ಓಕೆ, ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆ ಇರುವುದು. ಅನಾಯ್ಟಿಂಗ್, ದ ಗ್ರೇಸ್. ಅನಾಯ್ಟಿಂಗ್ ಕೆಳಗಿನಿಂದ ಮೇಲೆ ಹರಿಯುವುದಿಲ್ಲ, ಅನಾಯ್ಟಿಂಗ್ ಮೇಲಿಂದ ಕೆಳಗೆ ಹರಿಯುತ್ತದೆ. ಹಾಗೆ ಸರಿಯಾಗಿ ಅದು ಕ್ರಿಸ್ತನ ದೇಹವಾಗಿ ರೂಪಿಸಲ್ಪಡುತ್ತದೆ, ದ ಚರ್ಚ್. ಜ್ಞಾನವಿಲ್ಲದೆ ಒಂದೊಂದು ಕೈ ಎಲ್ಲೆಲ್ಲೂ ಇರ್ತದೆ. ಕೈ ತಲೆಯ ಮೇಲೆ ಕೂತ್ಕೊಳ್ಳಿಕ್ಕೆ ನೋಡ್ತದೆ, ಬೆರಳು ಹಿಂದಿನಿಂದ ನಿಲ್ಲಿಕ್ಕೆ ನೋಡ್ತದೆ. ದೇವರು ಪ್ರತಿಯೊಂದು ಅಂಗವನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ಆ ದೇಹದಲ್ಲಿ ದೇವರು ಇಟ್ಟಿದ್ದಾನೆ. ನಾವು ನಮ್ಮನ್ನು ಪ್ರಮೋಟ್ ಮಾಡುವುದಲ್ಲ, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುತ್ತಾನೆ. ದೇವರು ನಮ್ಮಲ್ಲಿ ಎಲ್ಲಿ ಇಟ್ಟಿದ್ದಾನೋ ಅಲ್ಲಿ ನಿಂತು ಅಲ್ಲಿ ಫಂಕ್ಷನ್ ಆಗುವುದು, ಅದಕ್ಕೆ ಕರೀತಾರೆ ದೀನತೆ. ಓಕೆ, ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ. ನೆಕ್ಸ್ಟ್, ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು, ಕಮನಡ್ರಿ, ಅಲ್ಲಿ ಆಶೀರ್ವಾದವು, ಜೀವವು ಸಂಡೆ ಮಾತ್ರ ಅಲ್ಲ, ಸದಾ ಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸ್ತಾನೆ. ಗಾಡ್ ಕಮಾಂಡೆಡ್ ಬ್ಲೆಸ್ಸಿಂಗ್ ಅಂಡ್ ಲೈಫ್. ದೇವರು ನಿನ್ನನ್ನು ಎಲ್ಲಿ ಇಟ್ಟಿದ್ದಾನೆ ಅಲ್ಲಿ ಪ್ರೊವಿಷನ್ ಬರುತ್ತದೆ. ಎಲ್ಲಿ ನಿನಗೆ ದೇವರು ಹೇಳಿದ ಬರಗಾಲ ಬಂದೆ, ಯಾರಿಗೂ ತಿನ್ನಲಿಕ್ಕೆ ಇಲ್ಲ, ಕೆರೆತ ಹಳ್ಳದ ನೀರನ್ನು ಕುಡಿಲಿಕ್ಕೆ ನಾನು ನಿನಗೆ ಕೊಟ್ಟಿದ್ದೇನೆ, ಅಲ್ಲಿ ಹೋಗಿ ಕುಡಿ. ಅಲ್ಲಿ ನಾನು ಕಾಗೆಗೆ ಅಪ್ಪಣೆ ಕೊಟ್ಟಿದ್ದೇನೆ, ಸಪ್ಲೈಗೆ ಅಪ್ಪಣೆ ಕೊಟ್ಟಿದ್ದೇನೆ, ರೊಟ್ಟಿ ಮತ್ತು ಮಾಂಸಕ್ಕೆ ಅಪ್ಪಣೆ ಕೊಟ್ಟಿದ್ದೇನೆ. ಆ ಕಾಗೆ ತಂದು ಕೊಡ್ತದೆ. ಇಲ್ಲ ಇಲ್ಲ, ನಾನು ಯಾಕೆ ಅಲ್ಲಿ ಯೋರ್ದನ್ ಹೊಳೆಯ ನೀರು ಎಷ್ಟು ಒಳ್ಳೆಯದಿದೆ, ಅದು ಯೋರ್ದನ್ ಹೊಳೆಯ ಬೆಸ್ಟ್ ನೀರು. ಯಾಜಕರು ಅದು ಮಂಜುಷವನ್ನು ಕೊಂಡು ಹೋಗ ಯೋರ್ದನ್ ಹೊಳೆ ಓಪನ್ ಆಯಿತು, ಬೆಸ್ಟ್ ನೀರು ಅಲ್ವಾ ಅದು? ಬೆಸ್ಟ್ ವಾಟರ್, ಅದನ್ನು ಕುಡಿತೇನೆ. ಅಲ್ಲಿ ಕಾಗೆಗೆ ಅಪ್ಪಣೆ ಕೊಡಲಿಲ್ಲ. ಹಲೋ, ಅಲ್ಲ, ಅಲ್ಲಿ ಕೆರಿತ ಹಳ್ಳದಕ್ಕಿಂತ ನಾನು 2 ಗ್ಲಾಸ್ ಜಾಸ್ತಿ ಕುಡಿತೇನೆ. ದೇವರು ಎಲ್ಲಿ ನಿನ್ನನ್ನು ಇಟ್ಟಿದ್ದಾನೆ ಅಲ್ಲಿ ನಿಂತಾಗ ಸಪ್ಲೈ ಬರುತ್ತದೆ. ಯು ಮಸ್ಟ್ ಬಿ ಇನ್ ದ ರೈಟ್ ಟೈಮ್, ದ ರೈಟ್ ಪ್ಲೇಸ್, ಇನ್ ದ ರೈಟ್ ಪರ್ಪಸ್. ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ಉದ್ದೇಶಕ್ಕೋಸ್ಕರ ದೇವರು ನಿನ್ನ ಇಟ್ಟಿದ್ದಾನೆ. ಅಂಟಿಲ್ ದೇವರು ನಿನ್ನ ಪ್ಲೇಸ್ ಅನ್ನು ಚೇಂಜ್ ಮಾಡುವವರೆಗೆ ಅಲ್ಲಿ ನಿಲ್ಲು. ಹಲೋ, ಇಲ್ಲ ಅಂತ ಹೇಳಿದ್ರೆ ಎಲ್ಲ ಸಪ್ಲೈಗಳು ಕಟ್ ಆಗ್ತವೆ. ಕೆಲವೊಮ್ಮೆ ನಮಗೆ ಬರುವುದು ಏನು ಗೊತ್ತುಂಟ, ಕಾಗೆಗಳು ಮಾತ್ರ ಕಾಣುವುದು, ಕಾಗೆಗೆ ಅಪ್ಪಣೆ ಕೊಟ್ಟ ದೇವರು ಕಾಣುವುದಿಲ್ಲ. ನಾವು ಯಾವತ್ತೂ ಕಾಗೆಯನ್ನು ನೋಡುವುದಲ್ಲ. ನನ್ನ ಮಿನಿಸ್ಟ್ರಿಯ ಪ್ರಾರಂಭ ದಿನದಿಂದ ಅನೇಕ ಕಾಗೆಗಳು ನನ್ನ ಜೀವಿತದಲ್ಲಿ ಬಂದರು. ನಾನು ಕಾಗೆಗಳನ್ನು ನನ್ನ ಜೀವಿತ ಮೇಲೆ ಆಧಾರ ಮಾಡಲಿಲ್ಲ. ನಾನು ಯಾವತ್ತೂ ಕಾಗೆಯನ್ನು ನೋಡುದಿಲ್ಲ. ಕಾಗೆಗೆ ಒಳ್ಳೆ ಅಪ್ರಿಷಿಯೇಟ್ ಮಾಡ್ತೇನೆ. ಕಾಗೆಯನ್ನು ಯಾವತ್ತೂ ಆಧಾರ ಮಾಡುವುದಿಲ್ಲ. ಕಾಗೆಗೆ ಅಪ್ಪಣೆ ಕೊಟ್ಟ ದೇವರನ್ನು ಯಾವಾಗಲೂ ಆಧಾರ ಮಾಡಿಕೊಳ್ಳಬೇಕೆಂದು ಮೇಂಟೈನ್ ಮಾಡಿದ್ದೇನೆ. ಪ್ರೇಸ್ ಗಾಡ್. ಗಾಡ್ ಇಸ್ ಅವರ್ ಸಪ್ಲೈ. ಯಾವ ಕಾಗೆ ಅಲ್ಲ. ನಿಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ದೇವರು ಅನೇಕ ಜನರನ್ನು ಉಪಯೋಗಿಸ್ಬೋದು. ಅಪ್ರಿಷಿಯೇಟ್ ದೇಮ್, ಹಾನರ್ ದೇಮ್. ಬಟ್ ನಿಮ್ಮ ಭರವಸ ಅವರಲ್ಲ, ನಿಮ್ಮ ಸಪ್ಲೈ ಅವರಲ್ಲ, ನಿಮ್ಮ ಅಭಿವೃದ್ಧಿಯ ಮೂಲ ಅವರಲ್ಲ. ಯೋಸೇಪನಿಗೆ ಆಧಾರ ಯಾರು? ದೇವರು. ಅವನ ಕಂಡೀಷನನ್ನು ಆಧಾರ ಮಾಡಿಕೊಳ್ಳಿಲ್ಲ. ಕೆಲವೊಮ್ಮೆ ಕಂಡೀಷನ್ಗಳು ಒಳ್ಳೆ ಇರಬಹುದು, ಕೆಲವೊಮ್ಮೆ ಕಂಡೀಷನ್ಗಳು ಒಳ್ಳೆಯದಿರಬಹುದು. ಕೆಲವೊಮ್ಮೆ ಕಂಡೀಷನ್ ಒಳ್ಳೆಯದಿರುವಾಗ ನಿಮಗೆ ಜಾಯ್, ನಗು ಬರ್ತದೆ. ಆ ದಿವಸ ಹೋಗಿ 2 ಬಿರಿಯಾನಿ ತಿಂತೀರಿ. ಕಂಡೀಷನ್ ಸರಿ ಇಲ್ಲದ ಸಂದರ್ಭದಲ್ಲಿ ನಿಮಗೆ ಊಟವೇ ಒಳಗೆ ಹೋಗುವುದಿಲ್ಲ. ಕಂಡೀಷನ್ ಸರಿ ಇಲ್ಲದ ಸಂದರ್ಭದಲ್ಲಿ ಊಟ ಒಳಗೆ ಹೋಗ್ಬೇಕಾದ್ರೆ ವಾಕ್ಯ ಬೇಕು. ಹೋ, ಯು ಆರ್ ವೇಟಿಂಗ್. ದೇವರು ಯಾರನ್ನಾದ್ರೂ ಕಳಿಸಿ ಊಟ ಕಳಿಸ್ತಾನೆ. ನಾನು ಇಲ್ಲಿ ಪ್ರಾರಂಭದಲ್ಲಿ
ಸೇವೆ ಮಾಡುವಾಗ ಕೆಲವೇ 7-8 ಜನ ಇದ್ದರು. ಆಗ ತಾಯಿಗೆ ಒಂದು ಮಾತು ಹೇಳಿದೆ, ನಮ್ಮ ಮನೆಯಲ್ಲಿ ಯಾವುದು ಇಲ್ಲ ಅಂತ ಹೇಳಬಾರ್ದು. ಏನು ಹೇಳಿದೆ? ಯಾವುದು ಇಲ್ಲ ಅಂತ ಮಾತು ಬರಬಾರ್ದು. ಅದು ನನಗೆ ಲೈಕೇ ಇಲ್ಲ. ಯಾರಾದರೂ ಬಂದು ಮತ್ತೆ ಅಷ್ಟೇ ಅದು ಇಲ್ಲ. ನನ್ನ ತಾಯಿಗೆ ಒಂದು ಖಡಕ್ ಕೇಳಿದೆ. ಒಂದಿನ ಸಂಡೆ ಅಕ್ಕಿ ಎಲ್ಲ ಖಾಲಿ ಆಗಿದೆ. ಮಾಯಿ ನಗಡ್ತೇನೆ, ನೋಡುವ ಇವತ್ತು ಆರಾಧನೆ ಆದ ಮೇಲೆ ಮಾಯಿ ವಾಡ್ಗೆ ಅಂತ ಹೇಳುವಾಗ ತೋರಿಸ್ಬೇಕು. ಅವ್ರ ಕೊಂಕಣಿಯಲ್ಲಿ ಹೇಳುವುದು, ಇವತ್ತು ನಿಮಗೆ ಕಲಿಸ್ತೀನಿ ಬುದ್ಧಿ ಅಂತ. ಆರಾಧನೆ ಎಲ್ಲ ಮುಗಿಯಿತು. ತಾಯಿ ಅನ್ನ ಮಾಡಿ ನಗಡ್ತಾ ಇದ್ದಾರೆ. ಊಟ ಮಾಡು. ಎಂತಾಯಿತು ಅಂತ ಕೇಳಿದೆ. ಇವತ್ತು ಅಕ್ಕಿ ಖಾಲಿಯಾಗಿತ್ತು. ಅಕ್ಕಿ ಖಾಲಿಯಾಗಿ ಇವತ್ತು ನಿನ್ನ ಹಿಡಿಬೇಕು. ಹೇಳಿದೆಯಲ್ಲ ಏನು ಇಲ್ಲ ಅಂತ ಹೇಳಲೇಬಾರ್ದಂತ. ಅದು ಹೇಗೆ ಗಾಳಿಗೆ ಬರ್ತದ? ಇಲ್ಲ ಅಂತ ಹೇಳಿದರೆ ಬ್ರದರ್ ರಮೇಶ್ ಅವರು ಆರಾಧನೆ ಸ್ಟಾರ್ಟ್ ಆಗುವ ಮುಂಚೆ 20 kg ಅಕ್ಕಿ ತಂದು ಕೊಟ್ಟರು. ಅದನ್ನು ಎಳ್ಳೆ ಮಾಡಿ ತೊಳೆದೆ ಅನ್ನ ಮಾಡಿದೆ. ಹೌದಾ ಬ್ರದರ್ ರಮೇಶ್ ಹತ್ರ ಕೇಳಿದೆ. ಹೌದಾ, ನನಗೆ ಗೊತ್ತೇ ಇಲ್ಲ, ನನಗೆ ಅನ್ನ ಇದೆ. ಟೈಮಲ್ಲಿ ನನ್ನ ಮೇಜಿನಲ್ಲಿ ಊಟ ಯಾವತ್ತೂ ಕಡಿಮೆ ಆಗುವುದಿಲ್ಲ. ಹಲ್ಲೆಲೂಯಾ. ನಾನು ಊಟ ಕಡಿಮೆಯಾಗಿ ಯಾವತ್ತೂ ಫಾಸ್ಟಿಂಗ್ ಮಾಡಲಿಲ್ಲ. ನನಗೆ ತಿನ್ನಲಿಕ್ಕೆ ಎಲ್ಲ ಇದ್ದುಕೊಂಡು 21 days ಫಾಸ್ಟಿಂಗ್ ಮಾಡಿದ್ದೇನೆ. ಆಗ ಸಮೇತ ಕೂಡ ಯಾರು ತಂದು ಕೊಡದ ಪಾಂಪ್ಲೆಟ್ಗಳನ್ನು ತಂದು ಕೊಟ್ಟಿದ್ದಾರೆ ನನಗೆ. ಫಾಸ್ಟಿಂಗ್ 21 days ಫಾಸ್ಟಿಂಗ್ ಅಲ್ಲಿ ಅವ್ರಿಗೆ ಗೊತ್ತುಂಟು. ಇಲ್ಲ ಫಾಸ್ಟ್ ನಿಮ್ಮದೇ ನೆನಪಂತು ಅಂತೇಳಿ, ತೊಂದರೆ ಇಲ್ಲ ಅಂತ ಹೇಳಿದೆ. ಮತ್ತು ಅದನ್ನು ಬೇರೆಯವರಿಗೆ ಬಿತ್ತಿದೆ. ಇರಲಿ, ಹಾರ್ವೆಸ್ಟ್ ಅಂತೂ ತಪ್ಪುವುದಿಲ್ಲ. ಕೊಡುವವನಿಗೆ ಯಾವತ್ತು ಕೊರತೆ ಇರುವುದಿಲ್ಲ. ಓಕೆ. ರಮೇಶ್ ಬದರ್ ಹತ್ರ ಕೇಳಿದೆ. ರಮೇಶ್ ಬದರ್ ಹೇಳಿದ, ನಾನು ಪ್ರಾರ್ಥನೆ ಮಾಡುವಾಗ ನನಗೆ ಒಂದೇ ಇನ್ಸ್ಪಿರೇಷನ್ ಇದೆ, ಹೋಗುವಾಗ 20 kg ಅಕ್ಕಿ ಕೊಂಡು ಹೋಗು ಅಂತ. ಇವನು ಪ್ರಾರ್ಥನೆ ಮಾಡಿ ಎದ್ದ. ಮುಖ ತೊಳೆಯುವ ಮುಂಚೆ 20 kg ಅಕ್ಕಿಯನ್ನು ಒಂದು ಗೋಣಿಯಲ್ಲಿ ಹಾಕಿ ದಾರಿಯಲ್ಲಿಟ್ಟ. ಮರೆತು ಹೋಗಬಾರದಂತ. ನೋಡಿ, ಅಷ್ಟು ದೇವರು ಸೀರಿಯಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲದ್ರೆ ಕೆಲವರು ಹೇಳ್ತಾರೆ, ದೇವರು ಮಾತಾಡಿದ ನೋಡುವ ಮತ್ತೆ ಸಂಜೆ ನಾಳೆ ಎಲ್ಲಾದರೂ ಕೊಡುವ ಅಂತ. ದ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಆ ಟೈಮಲ್ಲಿ ಅವನು ತಂದು ಕೊಡದಿದ್ರೆ ದೇವರು ಬೇರೊಂದು ಕಾಗೆಯನ್ನು ಉಪಯೋಗಿಸಲಿಕ್ಕೆ ಶಕ್ತವನು. ರೈಟ್? ಅಚ್ಚ ಜಟಮಾಂಸ ಎಣ್ಣೆಯನ್ನು ಟೈಮಲ್ಲಿ ಆ ಸ್ತ್ರೀ ಹಾಕಿದಳು. ಇವರು ತರುವಾಗ ಲೇಟ್ ಆಗಿದೆ, ಅವನು ಎದ್ದು ಹೋಗಿದ್ದಾನೆ. ದೇವರು ಅನೇಕ ಸ್ತ್ರೀಯರ ಹತ್ರ ಮಾತಾಡಿದ. ಬಟ್ ಒಂದು ಸ್ತ್ರೀ ಟೈಮಲ್ಲಿ ತಂದು ಕೊಟ್ಟಿದ್ದಾಳೆ. ಬಟ್ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡೋದು. ಈ ಸಹೋದರ ಏನು ಮಾಡಿದ, ಅಷ್ಟು ಜಾಗ್ರತೆ ಅಂತೇಳಿ ಎಲ್ಲಿ ಅದು ಮರೆತು ಹೋಗಬಾರದು ಅಂತ ಆರಾಧನೆಗೆ ಹೋಗುವಾಗ ದಾರಿಯಲ್ಲಿಟ್ಟ. ಬರುವಾಗ 20 kg ಅಕ್ಕಿ ತಂದು ಹಿಂದಿಯಿಂದ ತಾಯಿ ಹತ್ರ ಕೊಟ್ಟು ಬಂದ. ಅವನಿಗೆ ಕಂಡೀಷನ್ ಗೊತ್ತಿಲ್ಲ ಏನಂತ. ಮತ್ತೆಲ್ಲ ತಾಯಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದೇ ಒಂದು ದಿನ ನಮ್ಮ ನಾಲಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಮ್ಮ ಹಿಂದಿನಿಂದ ಒಂದು ಹಲಸಿನ ಮರ ಇತ್ತು. ಆ ಹಲಸಿನ ಮರಕ್ಕೆ ಮಾತಾಡಿದೆ, ಯೇಸುವಿನ ನಾಮದಲ್ಲಿ ಇದರಲ್ಲಿ ಒಂದು 25 ಹಲಸಿನ ಹಣ್ಣುಗಳನ್ನು ಕೊಡು ಯೇಸು ನಾಮದಲ್ಲಿ. ಅದರಲ್ಲಿ ಒಂದು 20-25 ಹಲಸಿನ ಹಣ್ಣುಗಳು ಆದವು. ದಿನಾಲು ಒಂದು ಹಣ್ಣು ಆಗ್ತಾ ಉಂಟು, ಪರಿಮಳ ಬರ್ತಾ ಉಂಟು. ರೈಟ್? ಇಲ್ಲಿ ಸಹ ಪರಿಮಳ. ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟೆ. ನಾನು ಸಹ ಕಟ್ ಮಾಡಿ ತಿಂದೆ. ಮಂಗಗಳೆಲ್ಲ ತಿರುಗುತ್ತಾ ಇವೆ ಹತ್ತಿರದಿಂದ. ರೈಟ್? ಒಂದು ಮಂಗ ಮುಟ್ಟುವುದಿಲ್ಲ. ಮಂಗ ದೂರದಿಂದ ನೋಡಿ ವಾಚ್ ಮಾಡ್ತದೆ. ಅದಕ್ಕೇನಾಗಿದೆ, ಬ್ಲೈಂಡ್ ಆಗಿಬಿಟ್ಟಿದೆ ಅದು. ಲಾಸ್ಟ್ ನಾನು ಉಡುಪಿಗೆ ಹೋಗ್ಲಿಕ್ಕೆ ಉಂಟು. 11 ಗಂಟೆಗೆ ಹೇಳಿದೆ. ನೋಡಿದರೆ 25 ಹಲಸಿನ ಹಣ್ಣು. ಅದು ನನ್ನ ತಾಯಿ ಇದ್ರು ಅಲ್ಲಿ. ಅಲ್ಲಿವರೆಗೆ ಅವರು ನೆಗೆಟಿವ್ ಮಾತಾಡಬಾರ್ದಂತ ಏನು ಹೇಳಲಿಲ್ಲ. ಲಾಸ್ಟ್ ಒಂದು ಹಲಸಿನ ಹಣ್ಣಿದೆ, ಅದು ಕಾಯಿ. ಹೇಳಿದೆ, ನೋಡಿದ್ದೀರಾ ಇಷ್ಟೆಲ್ಲ ಮಂಗಗಳು ತಿರುಗಿದವು, ಹಣ್ಣಾದರೂ ಮರದಲ್ಲಿ ಒಂದೇ ಒಂದು ಹಲಸಿನ ಹಣ್ಣನ್ನು ಮಂಗಗಳು ತಿನ್ನದಾಗಿ ದೇವರು ಕಾಪಾಡಿದ್ದಾನೆ. ಅದಕ್ಕೆ ತಾಯಿ ಹೇಳಿದವು, ಸ್ವಲ್ಪ ಪ್ರಾಯದವರು ತಾಯಿ ಹೇಳಿದರು, ಅವೇ ರಕಲ್ಲಂದಲೇ ನಾನು ಕಾಪಾಡಿದರಿಂದ. ಇಲ್ಲಾದ್ರೆ ನಿಮಗೆ ಒಂದಾದರೂ ತಿನ್ನಲಿಕ್ಕೆ ಸಿಗ್ತದಾ ಮಂಗಗಳಿಂದ? ಅಷ್ಟೇ ಹೇಳಿದವರು, ಅಷ್ಟೇ. ನಾನು ಉಡುಪಿಗೆ ಹೋಗಿ ಬಂದಬೇಕಾದ್ರೆ ಆ ಒಂದಿದ್ದದನ್ನು ಮಂಗಗಳು ಕೊಂಡೋದ್ರು. ಯಾಕೆ ಮೊದಲು ನಾನು ಮಾತಾಡಲಿಲ್ಲ? ಮೊದಲು ಮಾತಾಡಿದ್ರೆ ಟೆಸ್ಟಮನಿ ಅಂತ ಮಾತಾಡಿದರೆ ಅವರ ಬಾಯಿಂದ ನೆಗೆಟಿವ್ ಬರಬಾರದಂತ ಮಾತಾಡಲಿಲ್ಲ. ಸಿ ದಿಸ್ ರೆವಲೇಷನ್. ಆಕೆ ಯಥಾರ್ಥವಾಗಿ ಹೇಳಿದೆ. ಅವರ ಲೆಕ್ಕದಲ್ಲಿ ಅವರು ಯಥಾರ್ಥರು.
ಅವರನ್ನೊಟ್ಟಿಗೆ ನಿಂತಿದ್ದಾರೆ, ಸೇವೆ ಮಾಡಿದ್ದಾರೆ. ಪ್ರೈಸ್ ಗಾಡ್. ಅವ್ರ ಲೆಕ್ಕದಲ್ಲಿ ಅರ್ಥ. ಬಟ್ ನಾವು ಯಾವಾಗಲೂ ನಮ್ಮ ಫೇತನ್ನು ಬಿಲ್ಡ್ ಮಾಡಬೇಕು, ನಮ್ಮ ಫೇತನ್ನು ಮೇಂಟೈನ್ ಮಾಡಬೇಕು. ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲೇ ಬದುಕುತ್ತಾನೆ, ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ಇದು ನನಗೆ ಮಾತ್ರ ಅಲ್ಲ, ಎಲ್ಲರಿಗೆ ದೇವರು ಮಾತಾಡ್ತಾರೆ. ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿ ಬದುಕುತ್ತಾನೆ. ನೀವು ನಂಬಿಕೆಯನ್ನು ಯೂಸ್ ಮಾಡುವುದಿಲ್ಲ, ಯು ಕೆನಾಟ್ ಲೀವ್. ಯಾಕಂದರೆ ವರ್ಲ್ಡಲ್ಲಿ ದುರಾತ್ಮಗಳಿವೆ. ಆ ಫೋರ್ಸ್ 24/7 ನಿಮಗೆ ಆಕ್ರಮಣ ಮಾಡಲಿಕ್ಕೆ ನೋಡ್ತದೆ. ಬಟ್ ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ, ನೀವು ಕರ್ತನ ರಾಜ್ಯದಲ್ಲಿ ಹುಟ್ಟಿದ್ದೀರಿ, ಮಗನ ರಾಜ್ಯದಲ್ಲಿ ಹುಟ್ಟಿದ್ದೀರಿ. ನೀವು ನಂಬಿಕೆಯಲ್ಲಿ ಎದ್ದುಕೊಂಡು ಕಾರ್ಯಪ್ರವೃತ್ತರಾಗಿ ಮಾತಾಡುವರಾಗಿದ್ದೀರಿ. ನೀವು ಮಾತಾಡುವಾಗ ಕಾಣದ ಲೋಕದಲ್ಲಿ ದೂತರುಗಳು ನಿಮಗೋಸ್ಕರ ಕಾರ್ಯಪ್ರವೃತ್ತರಾಗುತ್ತಾರೆ. ನೀವು ಬೆಳಿಗ್ಗೆ ಎದ್ದುಕೊಂಡು ಹೇಳ್ತೀರಿ, ನಾನು ಕೆಲಸಕ್ಕೆ ಹೋಗುವಾಗ ಬರುವಾಗ ನನಗೆ ಶುಭ ಉಂಟಾಗುವುದು, ನಾನು ಸಂರಕ್ಷಿಸಲ್ಪಡುತ್ತೇನೆ. ಹೋಲ್ ಡೇ ದೇವದೂತರು ನಿಮ್ಮ ಸುತ್ತಲೂ ಇರುತ್ತಾರೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾರೆ. ಒಬ್ಬನು ಎಷ್ಟೇ ಭಕ್ತಿವಂತನಿದ್ದರೂ ಕೂಡ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ಎಲ್ಲಿ ನೀವು ನೆಗೆಟಿವ್ ಮಾತಾಡಿದ್ದೀರಿ? ಚೆಕ್ ಯುವರ್ ಲೈಫ್. ಪಾಸ್ಟರ್, ಹೇಗೆ ನಾನು ಪ್ರತಿಯೊಂದು ನಕಾರಾತ್ಮಕ ಮಾತುಗಳನ್ನು ನಾನು ಸ್ಟಾಪ್ ಮಾಡುವುದು? ಸ್ಪೀಕ್ ರೈಟ್ ವರ್ಡ್. ಕಮಾನ್, ಸ್ಪೀಕ್ ರೈಟ್ ವರ್ಡ್. ಸ್ಪೀಕ್ ರೈಟ್ ವರ್ಡ್. ಇಲ್ಲ ಅಂತ ಹೇಳಿದರೆ ನಿಮ್ಮ ಮಾತು ನಿಮ್ಮ ಮುಂದೆ ನಿಲ್ಲುತ್ತದೆ. ನಾನು ಮೊನ್ನೆ ಒಮ್ಮೆ ಹೇಳಿದೆ, ಇವರೊಬ್ಬ ಪರಿಚಯದ ವ್ಯಕ್ತಿ. ಮನುಷ್ಯರು ಎಷ್ಟು ವರ್ಷ ಬದುಕಬೇಕು ಹೇಳಿದೆ? 40 years. ಒಬ್ಬ ವ್ಯಕ್ತಿ ಹೇಳಿದ 40 years ಮನುಷ್ಯ ಬದುಕಬೇಕು, ಯೌವನಸ್ಥ. ಎಷ್ಟು ವರ್ಷ? 40 years. ಆ 40 years ಅಲ್ಲಿ ಎಷ್ಟು ಹಣ ಮಾಡಲಿಕ್ಕೆ ಆಗ್ತದೆ ಮಾಡಬೇಕು. ಅವನಿಗೊಂದು ಪ್ರಾಜೆಕ್ಟ್ ಸಿಕ್ಕಿತ್ತು. ಎಷ್ಟು ಕೋಟಿಯದ್ದು? 13 ಕೋಟಿಯದ್ದು ಪ್ರಾಜೆಕ್ಟ್. ಎಷ್ಟು ದಿನದ ಒಳಗೆ ಮಾಡಬೇಕು? 3 months ಒಳಗೆ ಆ ಪ್ರಾಜೆಕ್ಟ್ ಅನ್ನು ಮಾಡಬೇಕು. ಇವನು ಹಗಲು ಇರುಳು ಮಲಗದೆ ಆ ಪ್ರಾಜೆಕ್ಟ್ ಅನ್ನು ಮಾಡಿ, ಸಿಗರೇಟ್ ಎಲ್ಲ ಎಡೆದು, ಟೀ ಕುಡಿದು, ಸ್ವಲ್ಪ ಕುಡಿದು, ಎಷ್ಟೋ ದಿನ ನಿದ್ರೆ ಇಲ್ಲದೆ ಆ ಪ್ರಾಜೆಕ್ಟ್ ಅನ್ನು ಮಾಡಿದ. ಪ್ರಾಜೆಕ್ಟ್ ಮಾಡಿ 13 crore ಸಿಕ್ಕಿತ್ತು. ಅವನೊಂದು ಮಾತು ಹೇಳಿದಾನಲ್ಲ, 40 years. ನಾನು ಗ್ಲಾನ್ ಹತ್ರ ಹೇಳಿದೆ, ಅದು ಬಿಡು 13 years. ಆತನು ಈಗ ಹೇಗಿದ್ದಾನೆ? ಇಲ್ಲ ಫಸ್ಟ್ ಅವನ ಕಿಡ್ನಿ ಹೋಗಿದೆ, ಮತ್ತೆಂತ ಹೋಗಿದೆ? ಡಯಾಬಿಟಿಸ್, ಕಿಡ್ನಿ ವರ್ಕ್ ಆಗೋದಿಲ್ಲ, ಮತ್ತೇನು ಹಾರ್ಟ್ ಕರೆಕ್ಟ್ ಇಲ್ಲ. ಓಕೆ, ಎಲ್ಲ ನೋಡಿ ಏನು ಮಾಡಿದ್ದಾನೆ. ತಾನು ಬುದ್ಧಿವಂತ ಅಂತ ಹೇಳಿಕೊಂಡು ಅರಿಕೆ ಮಾಡಿದ್ದಾನೆ. ನಾನು 40 years ಬದುಕಿದ್ರೆ ಸಾಕು. ನೀನು ಪಟಕ್ಕಂತ ಸಾಹಿತ್ಯ. ಮರಣಕ್ಕೆ ದುರಾತ್ಮಗಳಿಗೆ ಡೋರ್ ಓಪನ್ ಮಾಡುತ್ತೆ. ಆ ದುರಾತ್ಮಗಳು ನಿನ್ನ ದೇಹಕ್ಕೆ ಕಾಯಿಲೆಗಳನ್ನು, ವ್ಯಾಧಿಗಳನ್ನು, ಡಯಾಬಿಟಿಸ್, ಸಿಕ್ನೆಸ್, ಹಾರ್ಟ್ ಪ್ರಾಬ್ಲಮ್ಗಳನ್ನು ತಂದು ಬರ್ತವೆ. ಯು ಆರ್ ವೆಲ್ಕಮಿಂಗ್ ದಟ್ ಸ್ಪಿರಿಟ್. ಮಾತಾಡಬೇಡ್ರಿ ಸುಮ್ಮನೆ. ಹಳೆ ಒಡಂಬಡಿಕೆಯಲ್ಲಿ ಮನುಷ್ಯನ ಆಯುಷ್ಯ ಮೋಶೆ ಬರೆದಿದ್ದಾನೆ, 70 ಬಲ ಹೆಚ್ಚಿದರೆ 80. ಹೇಳಿದ 6 ಲಕ್ಷ ಮಂದಿ ಅದೇ ಮಾತು ಹೇಳಿದ್ರು, ನಾವು ಅರಣ್ಯದಲ್ಲಿ ಸಾಯ್ತೇವೆ ಅಂತ. ಅವರೆಲ್ಲರೂ ಒಬ್ಬ ಮನುಷ್ಯ ಬದುಕದೆ ಅರಣ್ಯ ಕಾಂಡದಲ್ಲಿ 70-80ರಲ್ಲಿ ಸತ್ತು ಹೋದ. ಒಬ್ಬ ವ್ಯಕ್ತಿ ಮಾತ್ರ ಈ 6 ಲಕ್ಷದ ಜನರ ಮಧ್ಯದಲ್ಲಿ ಮಾತಾಡಿದ, ನಾನು ಕಾನಾನ್ ದೇಶವನ್ನು ಸೇರುತ್ತೇನೆ. ಆಗ ಕಾಲೇಬನು ಹೇಳ್ತಾನೆ, ಅಲ್ಲಿಂದ ಹೊರಡುವಾಗ ನನಗೆ 40 ವರ್ಷ, ಈಗ ನನಗೆ 85 ವರ್ಷ. ಅಷ್ಟೇ ಸಾಮರ್ಥ್ಯ, ಅಷ್ಟೇ ಶಕ್ತಿ ಈಗಲೂ ನನ್ನಲ್ಲಿ ಇದೆ. ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಅದು ನಮ್ಮ ಬುದ್ಧಿಗಾಗಿ ಬರೆಯಲ್ಪಟ್ಟಿದೆ, ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿದೆ, ನಮ್ಮ ಕಲಿವಿಕೆಗಾಗಿ ಬರೆಯಲ್ಪಟ್ಟಿದೆ. ಯಾಕೆ ಅವರು ಫೇಲಿಯರ್ ಆದರು? ಅವರು ಮಾಡಿದ ಮಿಸ್ಟೇಕನ್ನು ನಾವು ಮಾಡಬಾರದು, ಅವರು ಮಾತಾಡಿದಾಗೆ ನಾವು ಮಾತಾಡಬಾರದೆಂದು ನಮಗೆ ಬುದ್ಧಿವಾದಗಳಾಗಿ ಬರೆಯಲ್ಪಟ್ಟಿದೆ. ನಾವು ಅದನ್ನು ನೆಗೆಟಿವ್ ಆಗಿ ಓದುವುದಲ್ಲ. ಆಗಲು ಸಾಹಿತ್ಯರಿಗೆ ಎಂಕುಲು ಹೆಂಚಿನ ಅವರು ಸತ್ತು ಹೋದ್ರಿಂದ, ಅವರು ಸತ್ತು ಹೋದರು ಯಾಕೆ? ಇದೇ ಬೈಬಲಲ್ಲಿ ಓದಿ, 10ನೇ ಅಧ್ಯಾಯ ಓದಿ, 8ನೇ ವಚನದಲ್ಲಿ ಓದಿರಿ. 1 Corinthians 10 chapter 8 verse. ಫಸ್ಟ್ ಕೊರಿಂಥಿಯನ್. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡೋದೇ ಇರೋಣ. ಜಾರತ್ವ ಮದುವೆಯ ಹೊರಗೆ ಫಿಸಿಕಲ್ ರಿಲೇಶನ್ಶಿಪ್, ಶಾರೀರಿಕ ಸಂಬಂಧ, ನೀವು ದುರಾತ್ಮಗಳಿಗೆ ಬಾಗಿಲನ್ನು ತೆರೆಯುತ್ತೀರಿ.
ಹಲೋ ಯೌವನಸ್ಥರೇ, ನಿಮ್ಮ ಶರೀರಕ್ಕೆ ಒಂದು ಕಂಟ್ರೋಲ್ ಇರಲಿ. ಇಸ್ರೇಲ್ ಜನರು ಐಗುಪ್ತ ದೇಶದಿಂದ ಬರುವಾಗ ಅವ್ರನ್ನ ಯಾರು ಶಪಿಸಲಿಕ್ಕೆ ಆಗಲಿಲ್ಲ. ಯಾವ ದುರಾತ್ಮ, ಯಾವ ವಿಚ್ ಕ್ರಾಫ್ಟ್ ಅವರಿಗೆ ತಾಗಲಿಲ್ಲ. ಯಾವ ದುರಾತ್ಮನಿಗೆ ಅಟ್ಯಾಕ್ ಮಾಡಲಿಕ್ಕೆ ಆಗಲಿಲ್ಲ. ಬಾಲಕನು ಹೈರ್ ಮಾಡುತ್ತಾನೆ, ಅರ್ಧ ರಾಜ್ಯ ಬೇಕಾದ್ರೆ ಕೊಡ್ತಾನೆ. ಬಿಲಾಮನಿಗೆ ಹೇಳ್ತಾನೆ, ನನಗೋಸ್ಕರ ಈ ಒಂದು ಜನಾಂಗವನ್ನು ಶಪಿಸು. ಶಪಿಸುವುದಂದ್ರೆ ದುರಾತ್ಮಗಳನ್ನು ಕಳಿಸುವುದು. ಇಟ್ ಇಸ್ ಎ ವಿಚ್ ಕ್ರಾಫ್ಟ್. ಆಗ ಅವನು ಹೇಳ್ತಾನೆ, ಇಸ್ರಾಯೇಲರನ್ನು ಶಪಿಸುವವರು ಶಪಿಸಲ್ಪಡುತ್ತಾರೆ, ಆಶೀರ್ವಾದ ಮಾಡುವವರು ಆಶೀರ್ವದಿಸಲ್ಪಡ್ತಾರೆ. ಬಟ್ ಬಿಲಾಮ ಮೆಲ್ಲ ಒಂದು ದುರ್ಬೋಧನೆ ಕೊಡ್ತಾನೆ. ಏನು ದುರ್ಬೋಧನೆ ನೋಡಿ, ಈ ಯೌವನಸ್ಥರು ಈಗ ಕಾಡಿಯಲ್ಲಿ ಗಟ್ಟಿ ಮುಟ್ಟಿದ್ದಾರೆ, ಬರ್ತಾ ಇದ್ದಾರೆ. ನಿಮ್ಮ ಹುಡುಗಿಯರಿದ್ದಾರಲ್ಲ, ಅವರು ಬಹಳ ಬ್ಯೂಟಿ, ಸುಂದರವಾಗಿದ್ದಾರೆ. ಅವರು ಜಸ್ಟ್ ಕುಟ್ಟಿಗಾರ ಹಾಕಿ ನಿಮ್ಮ ಮುಂದೆ, ಅವರ ಮುಂದೆ ಬಂದರೆ ಸಹ ಎಲ್ಲ ಬೌಲ್ಡ್ ಆಗ್ತಾರೆ. ಅವರಿಗೆ ಮತ್ತು ಪ್ರಾರ್ಥನೆ ಸಹ ಬೇಡ, ಯೂತ್ ಮೀಟಿಂಗ್ ಸಹ ಬೇಡ, ಯಾವುದು ಬೇಡ, ಪಿರ್ಚಿಗಟ್ಟಿದ ಹಾಗೆ. ಕೆಲವರಿಗೆ ಹುಡುಗಿಯರನ್ನು ನೋಡಿದಾಗ ಏನಾಗ್ತದೆ ಗೊತ್ತಿಲ್ಲ, ಹಾರ್ಮೋನ್ಗಳು ಜಾಸ್ತಿ ಆಟ ಆಡಬಾರದು, ನಿಮ್ಮ ಆತ್ಮ ಹೇಳಬೇಕು. ಹಲೋ, ಅವರಿಗೆ ಬೇಕಾದವ್ರನ್ನ ಏನು ಮಾಡಿದರು, ಇವರಿಗೆ ಕವನೆಂಟ್ ರಿಲೇಶನ್ಶಿಪ್ ಇತ್ತು ದೇವರೊಟ್ಟಿಗೆ. ದ ಬೈಬಲ್ ಹೇಳ್ತದೆ, ಅವರು ಜಾರತ್ವ ಮಾಡಿದರು, ನೆಕ್ಸ್ಟ್ ಐಡಲ್ ವರ್ಷಿಪ್ ಮಾಡಿದರು. ನಮಗೇನು ತೊಂದರೆ ಇಲ್ಲ, ನೀವು ಏನು ಆರಾಧಿಸ್ತೀರಿ ನಾವು ಸಹ ಬರ್ತೇವೆ. ಅದು ಮೋಶೆಗೆ ಇರಲಿ, ಅದು ಪಾಸ್ಟರ್ ರೋಷನ್ಗೆ ಇರಲಿ. ದ ಬೈಬಲ್ ಹೇಳ್ತದೆ, ಒಂದೇ ದಿನದಲ್ಲಿ 23,000 ಜನರು ವ್ಯಾಧಿಯಿಂದ ಸತ್ತರು. ಮುಂದೆ ಏನು ಓದಿರಿ, ಅಲ್ಲಿ ಮುಂದೆ ಓದಿ. ಅವರಲ್ಲಿ ಕೆಲವು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೆ ಇರೋಣ. ನೆಕ್ಸ್ಟ್, ಇದಲ್ಲದೆ ಅವರಲ್ಲಿ ಕೆಲವರು ಗುಣುಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ದುರಾತ್ಮಗಳು ಹೇಗೆ ಡೋರ್ ಓಪನ್ ಮಾಡಿದ್ರು ನೋಡಿ, ಇದೆಲ್ಲ ಸಂಗತಿಗಳು. ಬಾಗಿಲು ಓಪನ್ ಮಾಡೋದು. ನೀವು ಗುಣಗುಟ್ಟಬೇಡ್ರಿ, ಪಕ್ಕದವರಿಗೆ ನೀವು ಗುಣಗುಟ್ಟಬೇಡ್ರಿ. ಕಿವಿಯಲ್ಲಿ ಮೆಲ್ಲ ಹೇಳ್ರಿ, ನೀನು ಗುಣಗುಟ್ಟಬೇಡ. ಕೆಲವರಿಗೆ ಮೆಲ್ಲ ಹೇಳಿದ್ರೆ ಮಾತ್ರ ಕೇಳ್ತದೆ. ನಲ್ಲೊಂದು ಕೆಳಗೆ ಅಂಟಿ ಇದ್ರು, ಅವರಿಗೆ ಪಾಪ ಕಿವಿ ಕೇಳ್ತಿರ್ಲಿಲ್ಲ. ನಾನು ಹೋಗಿ, ನನಗೆ ಅಭ್ಯಾಸ, ಗಟ್ಟಿ ಭಾಷೆ ಕಶ್ಯಾಸಾಯ್ ಅಂತ ಹೇಳಿದ್ರು. ಅಷ್ಟಾರುಲೇರಿ, ಮೆಲ್ಲ ಮಾತಾಡು. ನನಗೆ ಅಂತ ಹೇಳಿದ್ರೆ ಒಂದು ಶಬ್ದವನ್ನು 2 ಸರಿ ಹೇಳಲಿಕ್ಕೆ ಮನಸ್ಸಿಲ್ಲ. ನಾನು ಅದಕ್ಕೆ ಒಮ್ಮೆಲೆ ಏನು ಮಾಡೋದು ಅಂತು, ಅಮಾವಶೆ ಕಶ್ಯಾಸಾಯ್ ಮಾತಾಡೋದು. ಅವ್ರು ಹೇಳಿದ, ಅಷ್ಟಾರುಲೇ, ನನಗೆ ಕಿವಿ ಕೇಳುವುದಿಲ್ವಾ, ಮೆಲ್ಲ ಮಾತಾಡು. ರೈಟ್. ಅದಕ್ಕೆ ಕೆಲವರಿಗೆ ಮೆಲ್ಲ ಮಾತಾಡಿದರೆ ಕಿವಿಗೆ ಹೋಗ್ತದೆ, ಜೋರು ಮಾತಾಡಿದರೆ ಯಾರಿಗೂ ಮಾತಾಡಿದರೆ. ಬೈಬಲ್ ಹೇಳ್ತೇವೆ, ಮುಂಜಾನೆ ಎದ್ದು ದೊಡ್ಡ ಸ್ವರದಿಂದ ಆಶೀರ್ವಾದ ಮಾಡುವವನು ಶಪಿಸುವವನಾಗೆ ಕೇಳಿಸುವನಂತೆ. ಇಲ್ಲಿ ನಮ್ಮ ವಿಜಯ ಬ್ರದರ್ ಇದ್ದರು. ಮೊದಲನೇ ವಾರ ನಾನು ಪ್ರೀಚ್ ಮಾಡಿದ್ದೇನೆ. ವಿಜಯ್ ಬ್ರದರ್ ಕುಂತಲ್ ನಗರಕ್ಕೆ ಒಂದು ಮನೆಗೆ ಹೋದರು, ವಿಶ್ವಾಸಿ ಮನೆಗೆ ಹೋದರು. ಅವರಿಗೆ ಬೆಳಿಗ್ಗೆ ಎದ್ದುಕೊಂಡು ಪಾಪ ಎದ್ದು ಆಶೀರ್ವಾದಿಸೋ ಒಂದು ಗುಣ ಇದೆ. ಕರ್ತನೆ ಈ ನೆರೆ ಮನೆಯನ್ನು ನಾವು ಬ್ಲೆಸ್ ಮಾಡ್ತಾ ಇದ್ದೇವೆ, ಕರ್ತನೆ ಅಲ್ಲಿ ಬ್ಲೆಸ್ ಮಾಡ್ತಾ ಇದ್ದೇವೆ. ಅವ್ರಿಗೆ ಗೊತ್ತಿಲ್ಲ ಯಾರ ಮನೆ ಇದೆ ಅಂತ. ಮನೆ ಹಿಂದೆ ಹೋದ್ರು, ಅವನ ತಮ್ಮನ ಮನೆಗೆ ಆಶೀರ್ವಾದ ಮಾಡಿ, ದೇವರೇ ಆ ಮನೆಯನ್ನು ನಾವು ಆಶೀರ್ವಾದಿಸ್ತಾ ಇದ್ದೇನೆ ಅಂತ. ಅವನು ಮಧ್ಯಾಹ್ನ ಬಂದ, ತಮ್ಮ ನೀನು ಯಾರನ್ನು ಕಳಿಸಿ ನಮಗೆ ಶಪಿಸ್ತಾ ಇದ್ದಿ? ಕೋಣ ಕಾಪೋ ನಮ್ಗೆ ಶರಪ್ ಗಲ್ತೆ ಆಯಿತು. ಜಗಳವೇ ಜಗಳ. ಈ ವ್ಯಕ್ತಿ ಹೋಗಿ ಮುಂಜಾನೆ ಎದ್ದು ದೊಡ್ಡ ಸ್ವರ, ಆಗ ನನಗೆ ನೆನಪು ಬಂತು, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮುಂಜಾನೆ ಎದ್ದು ದೊಡ್ಡ ಸ್ವರದಿಂದ ಆಶೀರ್ವದಿಸುವನು ಶಪಿಸುವನಾಗೆ ಕೇಳಿಸುವನಂತೆ. ಅದರಿಂದ ಕೆಲವೊಮ್ಮೆ ಮೆಲ್ಲ ಮಾತಾಡಿದರೆ ಶೀದ ಒಳಗೆ ಹೋಗ್ತದೆ, ಇಲ್ಲದೆ ತಲೆಯ ಮೇಲಿಂದ ಹೋಗಿ ಒಂದೇ ಬೊಬ್ಬೆ ಆಡುವೆಂದು. ರೈಟ್. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರೂ ನೀವು ಗುಣಗುಟ್ಟಬೇಡ್ರಿ. ನೆಕ್ಸ್ಟ್, ನಾನು ಮುಗಿಸ್ತೇನೆ ಬೇಗ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗದ ಅಂತ್ಯಕ್ಕೆ ಬಂದಿರುವವರಾದ ನಮಗೆ
ಬುದ್ಧಿವಾದಗಳಾಗಿ ಬರೆಯಲ್ಪಟ್ಟಿದೆ. ಕಮನಹಳ್ಳಿ ಬುದ್ಧಿವಾದ. ಹಳೆ ಒಡಂಬಡಿಕೆಯನ್ನು ಓದುವಾಗ ನೀವು ನೋಡ್ಬೇಕು, ಅವ್ರು ಯಾಕೆ ಫೇಲ್ ಆದರು, ಯಾಕೆ ಸತ್ತರು, ಯಾಕೆ ಅವರು ಮಿಸ್ಟೇಕ್ ಮಾಡಿದರು. ಆ ಮಿಸ್ಟೇಕನ್ನು ನಾವು ಮಾಡಬಾರದಂತ ನಮಗೆ ನಿದರ್ಶನ ರೂಪವಾಗಿ ಬರೆಯಲ್ಪಟ್ಟಿದೆ. ನಾವು ಇದನ್ನು ಓದಿ ಮಾಡೋದಿಲ್ಲ. ಇದನ್ನು ಮಾಡಲಿಲ್ವ, ಅಗುಲ್ ಮಲ್ಜಾರ, ಮುಗುಲ್ ಮಲ್ಜಾರ, ಅದು ಹೇಳುವುದಲ್ಲ. ನಮಗೆ ದೇವರು ಯಾರನ್ನು ಅನುಸರಿಸಬೇಕು, ಯಾರನ್ನು ಅನುಸರಿಸಬಾರದಂತ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಯಾರು ದೇವರ ವಾಗ್ದಾನಗಳನ್ನು ನಂಬಿಕೊಂಡು ಅದರ ಫಲಗೋಸ್ಕರ ಬಹು ದಿವಸ ತಾಳ್ಮೆಯಿಂದ ಇದ್ದುಕೊಂಡು ಆ ಫಲವನ್ನು ಯಾರು ಅನುಭವಿಸ್ತಾರೋ ಅವರನ್ನು ಅನುಸರಿಸಿರಿ, ಎಲ್ಲರನ್ನಲ್ಲ. ಅವನ್ನ ಅನುಸರಿಸಿರಿ, ಎಲ್ಲರೂ ಅನುಸರಿಸಬೇಡ್ರಿ. ಹೇಳಿ, ದೇವರಿಗೆ ಭಯಪಡುವುದರಿಂದ ಹೇಳಿ ನಮಗೆ ಕೇವಲ ನಿರ್ಭಯ, ನನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು. ನೆಕ್ಸ್ಟ್ ವಚನ ಹೇಳ್ತದೆ, ಯೆಹೋವನ ಭಯವು ಜೀವದ ಬುಗ್ಗೆ, ಅದು ಮೃತ್ಯು ಮತ್ತು ಪಾಶಗಳಿಂದ ತಪ್ಪಿಸುವಂತ ಸಾಧನವಾಗಿದೆ. 14 chapter 27 verse 14:27 ಜಾನೋಕ್ತಿ. ಯೆಹೋವನ ಭಯ ಜೀವದ ಬುಗ್ಗೆ. ಮೃತ್ಯು ಅಂದರೆ ಮರಣ, ಅಂದರೆ ಮರಣದ ಆತ್ಮಗಳಿವೆ. ಮೃತ್ಯು ಮತ್ತೆ ಪಾಶ ಅಂದರೆ ಉರುಳುಗಳು, ಡಿಸೆಪ್ಷನ್, ತಪ್ಪಿಸಿಕೊಳ್ಳಲು ಅದು ಸಾಧನವಾಗಿದೆ. ಕಮನಡೆ, ಅದು ಸಾಧನವಾಗಿದೆ. ಆದ್ದರಿಂದ ಕೇಳಿದ ವಾಕ್ಯವನ್ನು ಪುನಃ ವಾಕ್ಯ ಕೇಳ್ರಿ, ಅಂಟಿಲ್ ನಿಮಗೆ ಪ್ರಕಟಣೆ ಆಗುವವರೆಗೆ, ಅಂಟಿಲ್ ನಿಮಗೆ ಓಪನ್ ಆಗುವವರೆಗೆ ಆ ಮಾತನ್ನು ಕೇಳ್ರಿ. ಯುವರ್ ಲೈಫ್ ವಿಲ್ ನೆವರ್ ಬಿ ದ ಸೇಮ್. ಬೆಂಗಳೂರು, ಯುವರ್ ಲೈಫ್ ವಿಲ್ ನೆವರ್ ಬಿ ದ ಸೇಮ್. ಓಕೆ, ನಿಮ್ಮ ಜೀವಿತ ಇದ್ದ ಹಾಗಿರುವುದಿಲ್ಲ. ಲವ್ ಗಾಡ್ಸ್ ವರ್ಡ್, ದೇವರ ವಾಕ್ಯವನ್ನು ಪ್ರೀತಿಸಿರಿ. ನೀವು ಸಫಲನಾದ ದೇವರಿಗೆ ಸಫಲರಾದ ಮಕ್ಕಳಾಗಿ ಹುಟ್ಟಿದಿರಿ. ಸಿರ್ಸಿ, ನೀವು ಇದ್ದ ಹಾಗೆ ಇರುವುದಿಲ್ಲ. ಮೈಸೂರು, ನೀವು ಇದ್ದ ಹಾಗೆ ಇರುವುದಿಲ್ಲ. ಓಕೆ, ನಿಮ್ಮ ಜೀವಿತವು ಇದ್ದ ಹಾಗೆ ಇರುವುದಿಲ್ಲ. ನೀವು ಸಫಲನಾದ ದೇವರಿಗೆ ಸಫಲನಾದ ಮಕ್ಕಳಾಗಿ ಕ್ರಿಸ್ತನಲ್ಲಿ ನೀವು ಹುಟ್ಟಿದಿರಿ. ಕಮ, ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್, ಐ ವರ್ಷಿಪ್ ಯು, glorify your name, Lord. Holy, holy are you, Lord God Almighty. Worthy is the Lamb, worthy is the Lamb. You are holy. ಎಲ್ಲರೂ ಹೇಳುವ, holy, holy are you, Lord God Almighty. Worthy is the Lamb, worthy is the Lamb. You are holy. Hallelujah, hallelujah, hallelujah. ಸರ್ವಶಕ್ತನು ಆಡುವನು. Hallelujah, hallelujah. Holy, glory, glory, Father. Holy are you, Lord God Almighty. Worthy is the Lamb, worthy is the Lamb. You are holy. ತಂದೆ, ವಾಕ್ಯಗಳ ಮೂಲಕ ನಮ್ಮ ಹೃದಯದಲ್ಲಿ ನೀನು ಮಾತಾಡಿದೆ. ಯಾರೆಲ್ಲ ವಾಕ್ಯವನ್ನು ಕೇಳಿದಾರೋ ಆ ವಾಕ್ಯಗಳು ಅವರ ಆತ್ಮದ ಒಳಗೆ ಪ್ರವೇಶಿಸಲಿ. ನೀನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿದೆ. ಪ್ರತಿಯೊಬ್ಬರ ಒಳಗೆ ಆ ವಾಕ್ಯಗಳು ಪ್ರವೇಶಿಸಲಿ. ಯಾವಾಗಲೂ ಇವರ ಬಾಯಲ್ಲಿ ವಾಕ್ಯಗಳೇ ಹೊರಡಲಿ. ವಾಕ್ಯವನ್ನು ಬಿಟ್ಟು ನಾವು ನಮ್ಮ ಸಭೆಯವರು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗುವುದೇ ಇಲ್ಲ. ಪ್ರತಿಯೊಂದು ಪರಿಸ್ಥಿತಿ ನೋಡುವಾಗ ವಾಕ್ಯವನ್ನು ಮಾತಾಡುತ್ತೇವೆ. ಕೊರತೆಗೆ ವಾಕ್ಯವನ್ನು ಮಾತಾಡುತ್ತೇವೆ, ರೋಗಕ್ಕೆ ವಾಕ್ಯವನ್ನು ಮಾತಾಡುತ್ತೇವೆ, ದುರಾತ್ಮಗಳಿಗೆ ವಾಕ್ಯವನ್ನೇ ಮಾತಾಡುವವರಾಗಿದ್ದೇವೆ. ನೀನು ತೆರೆದದನ್ನು ಯಾರು ಮುಚ್ಚಲಿಕ್ಕೆ ಆಗುವುದಿಲ್ಲ, ನೀನು ಮುಚ್ಚಿದನ್ನು ಯಾರು ತೆರೆಯಲಿಕ್ಕೆ ಆಗುವುದಿಲ್ಲ.
ತಂದೆ, ಯಾವುದೆಲ್ಲ ಬಾಗಿಲುಗಳು ಇವರಿಗೆ ಮುಚ್ಚಲ್ಪಟ್ಟಿದೆವು, ಯೇಸುವಿನ ನಾಮದಲ್ಲಿ ದೇವ ಸೇವಕನಾಗಿ ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಎಲ್ಲ ಬಾಗಿಲುಗಳು, ಎಲ್ಲ ಸಮೃದ್ಧಿಯ ಬಾಗಿಲುಗಳು, ಆರೋಗ್ಯದ ಬಾಗಿಲುಗಳು, ಮುಂದೆ ಹೋಗುವ ಬಾಗಿಲುಗಳು ಇವರಿಗೋಸ್ಕರ ತೆರೆಯಲ್ಪಡಲಿ. ಇನ್ ದ ನೇಮ್ ಆಫ್ ಜೀಸಸ್ ಬಿ ಓಪನ್ ನೌ. ಏನು ಮಾಡಿದ್ರು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ, ಏನು ಮಾಡಿದ್ರು ಲೈಫಲ್ಲಿ ಕನ್ಫ್ಯೂಷನ್. ಯೇಸುವಿನ ನಾಮದಲ್ಲಿ ನಿನ್ನ ವಾಕ್ಯವು ಇವರ ಕಾಲಿಗೆ ಬೆಳಕು, ದಾರಿಗೆ ಬೆಳಕಾಗಿದೆ, ಕಾಲಿಗೆ ದೀಪವಾಗಿದೆ. ಎಲ್ಲ ಮಾರ್ಗಗಳು ಇವರದ್ದು ಸರಾಗವಾಗಲಿ. ಇವರ ಆತ್ಮದಲ್ಲಿ ಅಭಿವೃದ್ಧಿ ಆಗಲಿ, ಆತ್ಮದಲ್ಲಿ ಪ್ರಜ್ವಲಿಸಲಿ, ಆತ್ಮದಲ್ಲಿ ಉರಿಯಲಿ. ಎಲ್ಲ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡುತ್ತೆ. ಎಲ್ಲ ಅಧಿಕಾರಿಗಳಿಂದ ಇವರಿಗೆ ಶುಭ ಉಂಟಾಗಲಿ. ಇವರು ಎಲ್ಲಿ ಕೆಲಸಕ್ಕೆ ಹೋಗ್ತಾರೋ, ಯಾರಿಗೆ ಮೀಟ್ ಆಗುತ್ತಾರೋ, ಯಾರನ್ನು ಸಂಧಿಸ್ತಾರೋ, ಅವರೆಲ್ಲರ ಹೃದಯದಲ್ಲಿ ನೀನು ದಯೆಯನ್ನು ಹುಟ್ಟಿಸುವನಾಗಿದ್ದಿ. ಫಾದರ್, ಐ ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್ ಯುವರ್ ಫೇವರ್, ಥ್ಯಾಂಕ್ ಯು ಲಾರ್ಡ್, ಇನ್ಕ್ರೀಸ್ ಯುವರ್ ಗ್ರೇಸ್. ನಿನ್ನ ಕೃಪೆ ಇನ್ಕ್ರೀಸ್ ಆಗಲಿ. ಕಮ್ ಆನ್, ಡಿಕ್ಲೇರ್ ಇಟ್. ಆತನ ಕೃಪೆ ಇನ್ಕ್ರೀಸ್ ಆಗಲಿ. ತಂದೆ, ನಿನ್ನ ಕೃಪೆ ನಮ್ಮ ಜೀವಿತದಲ್ಲಿ ಹೆಚ್ಚಲ್ಪಡಲಿ. ಕಮಾನ್, ಪ್ರೇ ಪ್ರೇ, ಓಪನ್ ಎ ಮೌತ್. ಸಣ್ಣವರು, ದೊಡ್ಡವರು, ಚಿಕ್ಕವರು, ಬೆಂಗಳೂರು, ಸಿರ್ಸಿ, ಎಲ್ಲ ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ, ಕಮಾನ್ ಪ್ರೇ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಆ ಕೃಪೆ ನಿಮಗೆ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ಆಗಿದೆ. ಆ ಕೃಪೆ ನಿಮಗೆ ಅನೇಕ ಬಾಗಿಲುಗಳನ್ನು ತೆರೆಯುತ್ತದೆ. ಕೃಪೆ ನೀವು ಇನ್ನೊಂದು ಸ್ತರಕ್ಕೆ ಹೋಗುವಂತೆ ಮಾಡುತ್ತದೆ. 10 ವರ್ಷಗಳಿಂದ ಸ್ಟಾಪ್ ಆದ ಸಂಗತಿಗಳು ಸಡನ್ಲಿ ಬಿಡುಗಡೆ ಆಗುತ್ತವೆ. ಗುಂಪು ಮಿಡತೆ, ಚೂರು ಮಿಡತೆ, ದೊಡ್ಡ ಮಿಡತೆ, ಸಣ್ಣ ಮಿಡತೆ, ಕಳೆದ ವರ್ಷವನ್ನು ದೇವರು ನಿಮಗೆ ರೆಸ್ಟೋರ್ ಮಾಡುವನಾಗಿದ್ದಾನೆ, ರೆಸ್ಟೋರ್ ಮಾಡುವನಾಗಿದ್ದಾನೆ. Good things are coming. Believe and receive it in the now. In the name of Jesus now. ಎಲ್ಲಾ ಒಳ್ಳೆಯ ಸಂಗತಿಗಳು ಉತ್ತರ, ಪೂರ್ವ, ಪಶ್ಚಿಮೆಯಿಂದ ಬರುತ್ತವೆ, ಬರುತ್ತವೆ. ಕಮಾನ್ ಹೇಳ್ರಿ, ಬರುತ್ತವೆ, ಬರುತ್ತವೆ. ಹೇಳ್ರಿ, ನಾವು ಬರುವುದನ್ನು ನೋಡುವರಾಗಿದ್ದೇವೆ. ಕಮಾನ್, ನಾವು ನೋಡುವರಾಗಿದ್ದೇವೆ. ಕಣ್ಣೆತ್ತಿ ನೋಡು. ನಿನ್ನ ಉದಯ ಪ್ರಕಾಶಕ್ಕೆ ಅನೇಕರು ಬರುವುದನ್ನು ನೋಡು, ಬರುವುದನ್ನು ನೋಡು, ಬರುವುದನ್ನು ನೋಡು. ಏನ್ ನೋಡ್ತಾ ಇದೀಯಾ? ನೋಡಿರಿ. ಹೋಗುವುದನ್ನು ನೋಡ್ಬೇಡಿ, ಬರುವುದನ್ನು ನೋಡ್ರಿ. ತಂದೆ, ನಾವು ನಮ್ಮ ಸಭೆಯವರು ಒಂದೇ ವಿಷನ್ ಅಲ್ಲಿ ನೋಡುವರಾಗಿದ್ದೇವೆ. ನಾವು ಗೆಹೇಜಿ ನೋಡಿದಾಗೆ ನೋಡುವುದಿಲ್ಲ, ನಾವು ಎಲೀಷ ನೋಡಿದಾಗೆ ನಾವು ನೋಡುತ್ತೇವೆ. ನಮ್ಮ ಸುತ್ತಲೂ ರಥರಥಾಶಗಳು ಇದೆ. ನಾವು ಉತ್ತರ, ಪೂರ್ವ, ಪಶ್ಚಿಮಕ್ಕೆ ನಾವು ಹಬ್ಬುವರಾಗಿದ್ದೇವೆ. ಎಲ್ಲ ಡಿನಾಮಿನೇಷನ್ ಡೋರ್ಗಳು ನಮಗೆ ತೆರೆಯಲ್ಪಟ್ಟಿದೆ. ಎವ್ರಿ ಪ್ಲಾಟ್ಫಾರ್ಮ್ ಡೋರ್ಗಳು ನಮಗೆ ತೆರೆಯಲ್ಪಟ್ಟಿದೆ. ಎವ್ರಿ ವಿಲೇಜ್ ಡೋರ್ಗಳು ನಮಗೆ ತೆರೆಯಲ್ಪಟ್ಟಿದೆ. ಎವ್ರಿ ಸಿಟಿ, ಎವ್ರಿ ಕಂಟ್ರಿ ಡೋರ್ಸ್ ಆರ್ ಓಪನ್ ಫಾರ್ ಅಸ್ ಇನ್ ದ ನೇಮ್ ಆಫ್ ಜೀಸಸ್. ನೀವು ಡಿಕ್ಲೇರ್ ಮಾಡುತ್ತೀರಿ, ಕಾಣದ ಲೋಕದಲ್ಲಿ ತೆರೆಯಲ್ಪಟ್ಟರೆ ನೋ ನ್ಯಾಚುರಲ್ ವರ್ಲ್ಡ್ ಕ್ಯಾನ್ ಸ್ಟಾಪ್ ಯು. ಥ್ಯಾಂಕ್ ಯು ಫಾದರ್. ಇವರಿಗೆ ಇರುವಂತ ಎಲ್ಲ ರಾಂಗ್ ಅಪಾಯಿಂಟ್ಮೆಂಟ್ಗಳು ಕ್ಯಾನ್ಸಲ್ ಆಗಲಿ, ಕ್ಯಾನ್ಸಲ್ ಆಗಲಿ. ರೈಟ್ ಅಪಾಯಿಂಟ್ಮೆಂಟ್ಗಳು ಬರಲಿ ಯೇಸು ನಾಮದಲ್ಲಿ. ಯಾವಾಗಲೂ ವೈದ್ಯರ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಗಿ ಕರ್ತನ ಅಪಾಯಿಂಟ್ಮೆಂಟ್ಗೆ ಇವರು ಸೇರಲಿ. ರಾಶಾಕಬ ಎಲ್ಲ ಪೊಲೀಸ್ ಸ್ಟೇಷನ್, ಕೋರ್ಟ್ ಅಪಾಯಿಂಟ್ಮೆಂಟ್ಗೆ ತಪ್ಪಿಕೊಂಡು ಕರ್ತನ ಅಪಾಯಿಂಟ್ಮೆಂಟ್ಗೆ ಇವರು ತೆರೆಯಲ್ಪಡಲಿ. ಎಲ್ಲಿ ಇವರನ್ನು ಮರೆತು ಹೋಗಿದ್ದಾರೋ ಅನೇಕರು ಇವರನ್ನು ನೆನಪು ಮಾಡುವರಾಗಿದ್ದಾರೆ. ಜೀವಬಾ ಜ್ಞಾಪಕದ ಪುಸ್ತಕದಲ್ಲಿ ಇವರ ನೆನಪು ಆವಾಗ ಬರುತ್ತದೆ. ಕರ್ತನು ನಿಮ್ಮನ್ನು ನೆನಪು ಮಾಡಿದ್ದಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾದರ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಕಮ್ ಆನ್, ಪ್ರೈಸ್ ದಿ ಲಾರ್ಡ್.